ಅಧಣಿಯ ಪುರವಾಸ ಶ್ರೀ ಮುರುಗೇಶ, ಬೇಡಿದವರ ಕೊಡುವ ಭಾಗ್ಯನಿಧಿಯಾತ, ಬೇಡಿದವರ. ಈ ಗುರುವಾರ ನಡೆಯುವ ಈ ಭಜನೆ ಸತ್ಸಂಗದಲ್ಲಿ ಸಿದ್ಧಯ್ಯ ಪುರಾಣಿಕರ ಶರಣಚರಿತಾಮೃತದಿಂದ ಒಬ್ಬೊಬ್ಬ ಮಹಾತ್ಮರ ಜೀವನ ದರ್ಶನವನ್ನ ನೋಡ್ಕೊಂಡು ಬಂದಿವಿ. ಇಂದಿನ ಮಹಾತ್ಮರು ಅತ್ಯಂತ ನಮ್ಮ ಶ್ರೀಮಠದ ಪರಂಪರೆ ಒಳಗೂ ಕೂಡ ಪ್ರಭಾವವನ್ನ ಬೀರಿದಂಥವರು. ಅವರು ಮಹಾನ್ ತಪಸ್ವಿಗಳು, ಅವರು ಮಹಾನ್ ಯೋಗಿಗಳಾದಂಥವರು. ಅವರ ಒಂದು ಪುಣ್ಯ ಚರಿತೆಯನ್ನ, ಜೀವನ ದರ್ಶನವನ್ನ ಇಂದು ನಾವು ನೀವೆಲ್ಲ ನೋಡೋಣ. ಯಾವ ಪಂಡಿತ ಸದಾಶಿವ ಕವಿಕೃತ ಶಿವಯೋಗೀಶ್ವರ ಚಾರಿತ್ರದಿಂದ ಒಂದು ಪದ್ಯದೊಂದಿಗೆ ಆ ಮಹಾತ್ಮರ ಒಂದು ವಿಚಾರವನ್ನ ನಾವು ನೋಡುವಂತರಾಗೋಣ. ಭವರೋಗ ವೈದ್ಯನಂ ಶಿವಯೋಗ ರುಧ್ಯನಂ, ಶಿವಲಿಂಗ ಪೂಜಕನ ನವಲಿಂಗ ಯೋಜಕನ, ಭುವನ ಸುಖ ಕಾರಣ ಭುವನಾಳಿ ತಾರಕನ, ದುರಿತ ಪರಿಹಾರಕನ ನಾಂ, ಶಿವಯೋಗಿ ಕುಲಮಣಿಯ ಶಿವನ ಚಿಂತಾಮಣಿಯ, ಶಿವಕಾರ್ಯ ಧುರ್ಯನಂ ಭುವನ ಗುರು ವರ್ಯನಂ, ಶಿವಭಕ್ತ ಸುರತರವ ಶರಣರಿಷ್ಟ ನರವ, ಮುರುಗೇಶ ಗುರುವನುತಿಪೆ ಅಂತ ಯಾವ ಪಂಡಿತ ಸದಾಶಿವ ಕವಿಗಳು ತಮ್ಮ ಶಿವಯೋಗೇಶ್ವರ ಚರಿತ್ರೆಯಲ್ಲಿ ಯಾವ ಜಂಗಮ ಜ್ಯೋತಿ ಅಥಣಿಯ ಮುರುಘೇಂದ್ರ ಮಹಾಶಿವಯೋಗಿಗಳ ಸ್ಮರಣೆಯನ್ನ ಮಾಡ್ತಾರ. ಈ ಅಥಣಿಯ ಮುರುಘೇಂದ್ರ ಶಿವಯೋಗಿಗಳ ಪೂರ್ವಾಪರವನ್ನ ನಾವು ನೋಡೋದಾದ್ರ, ಶರಣವಂಶ ತರಂಗಣಿಯು ಇಂದಿಗೂ ಅವಿಚ್ಛಿನ್ನವಾಗಿ ಹರಿಯುತ್ತಲೇ ಇದೆ ಎಂಬುದಕ್ಕೆ ಶಾಲಿವಾಹನ ಶಕೆ 1758ರಿಂದ 1843ರವರೆಗೆ ಪ್ರಮತಾಚಾರ್ಯರಾದ ಪರಂಜ್ಯೋತಿ ಸ್ವರೂಪರಾದ ಪ್ರಕಾಶಿಸಿದ ಪ್ರಣವ ಸ್ವರೂಪಿ ಶ್ರೀ ಮುರುಘೇಂದ್ರ ಮಹಾಶಿವಯೋಗಿಗಳವರು ಕರಕಂಜ ಸಂಜಾತರಾದ ಮೈಧೋರಿ ಮಹಾಶಿವಯೋಗಿ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಿದರ್ಶನರಾಗಿದ್ದಾರೆ. ಒಂದೊಂದು ಕಾಲಕ್ಕೂ ಒಬ್ಬೊಬ್ಬ ಮಹಾಶಿವ ಶರಣರು ಉದಯವಾಗಿ ಯಾವ ಈ ಶರಣ ಮಾರ್ಗಕ್ಕೆ ಹಲವರನ್ನು ತಿರುಗಿಸಿ ಶರಣ ತತ್ವ ಪ್ರದೀಪವು ನಂದದಂತೆ ಅದಕ್ಕೆ ತಮ್ಮ ಜೀವನ ರಸವನ್ನೇ ಧಾರೆಗೆರೆದಿದ್ದಾರೆ. ಅಂತಹ ಮಹಾತ್ಮರು ಶ್ರೀ ಮುರುಘೇಂದ್ರ ಮಹಾಶಿವಯೋಗಿಗಳು. ಅಂತಹ ಮಹಾನುಭಾವರನ್ನ ಅವರ ಬದುಕಿನ ಜೀವನ ದರ್ಶನ ಹೆಂಗಿತ್ತಪ್ಪ, ಅವರು ಈ ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ರು ಅಂದ್ರ ಇಲ್ಲಿ ಕವಿ ವರ್ಣಿಸಿ ಹೇಳ್ತಾರ. ಅವರು ಚುಂಬಕವಾಗಿ ಸಮಾಜವನ್ನ ಆಕರ್ಷಿಸಿದರು, ಅವರು ಪರುಷವಾಗಿ ಹಲವರನ್ನ ಪರಿವರ್ತನೆಗೊಳಿಸಿದರು, ಪ್ರದೀಪವಾಗಿ ಕೆಲವರನ್ನ ಪ್ರಕಾಶಗೊಳಿಸಿದರು. ಅವರ ಪ್ರಸಾದವಾಣಿಯ ಪ್ರಭಾವದಿಂದ, ಅವರ ಕೃಪಾದೃಷ್ಟಿಯ ಬಲದಿಂದ, ಅವರ ಆಶೀರ್ವಾದದ ಪರಿಣಾಮವಾಗಿ ಆತ್ಮಶಕ್ತಿಯನ್ನು ಅರಳಿಸಿಕೊಂಡವರು ಒಬ್ಬಿಬ್ಬರಲ್ಲ, ಹಲವಾರು ಜನರು. ಅಂತವರಲ್ಲಿ ನೀವು ವಿಶೇಷವಾಗಿ ನೋಡೋದಾದ್ರ ಲಿಂಗೈಕ್ಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಪರಮ ಪೂಜ್ಯರಾದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಪ್ರಾತಸ್ಮರಣೀಯರಾದ ಯಾವ ಹಾನಗಲ್ಲದ ಗುರುಕುಮಾರ ಶಿವಯೋಗಿಗಳು ಕೂಡ ಈ ಅಥಣಿಯ ಮುರುಘೇಂದ್ರ ಶಿವಯೋಗಿಗಳಿಂದ ಪ್ರಭಾವಿತರಾದಂಥವರು. ಇನ್ನ ಯಾವ ಶ್ರೀಶೈಲದ ಜಗದ್ಗುರುಗಳಾಗಿರಲಿ ಅಥವಾ ಪೂಜ್ಯಪಾದ ಮೃತ್ಯುಂಜಯ ಮಹಾಸ್ವಾಮಿಗಳು, ನಿಮ್ಮೆಲ್ಲರಿಗೆ ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಲಿಂಗೈಕ್ಯರಾದ ಹರ್ಡೇಕರ್ ಮಂಜಪ್ಪನವರಾಗಿರಲಿ, ಅಥವಾ ದಾವಣಗೆರೆಯ ಚಂದ್ರಶೇಖರ ಶಾಸ್ತ್ರಿಗಳು, ರಾವ್ ಬಹದ್ದೂರ್ ಗುರುಸಿದ್ದಪ್ಪ ಗಿಲಗಂಟಿ, ರಾವ್ ಬಹದ್ದೂರ್ ವಾರದ ಮಲ್ಲಣ್ಣನವರು. ನಿಮಗೆ ವಾರದ ಮಲ್ಲಣ್ಣ ಅಂತಕ್ಕಂಥ ಹೆಸರು ಸಮಾಜದೊಳಗ ಮಹಾನ್ ಸಮಾಜ ಸೇವಕರು ಸುಧಾರಕರ ಒಬ್ಬರ ಹೆಸರು. ಅವರು ಕೂಡ ಈ ಅಥಣಿ ಮುರುಘೇಂದ್ರ ಶಿವಯೋಗಿಗಳಿಂದ ಆಶೀರ್ವದಿಸಲ್ಪಟ್ಟವರು. ಬಾಗಲಕೋಟೆಯ ವೈರಾಗ್ಯದ ಮಲ್ಲಾಣ್ಣಾರ್ಯರು, ಬೆಂಗಳೂರಿನ ಮಂಡಿ ಹರಿಯಣ್ಣ, ಎಡೇಹಳ್ಳಿ ಮಲ್ಲಪ್ಪ ದೇಸಾಯಿ, ರೈನಾಪುರ ಮಲ್ಲಿಕಾರ್ಜುನ ಪಂಡಿತರು, ಇನ್ನೂ ಅನೇಕರು ಈ ಮಹಾಮಹಿಮರ ತಪಪ್ರಭಾವಕ್ಕೊಳಗಾಗಿ ಈ ಸಮಾಜವನ್ನ ಸುಧಾರಿಸಿ ಈ ಸಮಾಜವನ್ನ ಧರ್ಮದೆಡೆಗೆ ಕರೆದೊಯ್ಯುವಾಗ ಅತ್ಯಂತ ಶ್ರೇಷ್ಠರಾದವರು. ಇಂತಹ ಅನೇಕ ಜನರೊಳಗ ಯಾವ ಅಥಣಿಯ ಮುರುಘೇಂದ್ರ ಶಿವಯೋಗಿಗಳು ಹೆಂಗ್ ಕಾಣ್ತಿದ್ರಪ್ಪ ಅಂತಂದ್ರ, 20ನೇ ಶತಮಾನದ ಪ್ರಭುದೇವರಂಗ ಅಥಣಿ ಮುರುಘೇಂದ್ರ ಶಿವಯೋಗಿಗಳು ಕಾಣ್ತಿದ್ರಂತ. ಅವರು ವಾಸವಿದ್ದಂತ ಅಥಣಿ ಗಚ್ಚಿನ ಮಠದ ಯೋಗ ಮಂಟಪ ಹೆಂಗ ಕಾಣ್ತಿತ್ತಂದ್ರ, ಅಂದಿನ ಶಿವಾನುಭವ ಮಂಟಪದಂತನೇ ಅದು ಕಲ್ಯಾಣದ ಮಂಟಪದಂಗೆ ಕಾಣ್ತಿತ್ತಂತ. ಇಂತಹ ವಿಚಾರದೊಳಗ ಈ ಅಥಣಿ ಮುರುಘೇಂದ್ರ ಶಿವಯೋಗಿಗಳು ಎಲ್ಲಿ ಹುಟ್ಟಿದ್ರು, ಇವರ ತಂದೆ ತಾಯಿಗಳು ಯಾರು, ಅವರ ತಂದೆ ತಾಯಿಗಳ ಬಯಕೆ ಹೆಂಗಿತ್ತಂತ ನೀವು ನೋಡೋದಾದ್ರ, ಕೃಷ್ಣಾ ನದಿ ದಂಡೆ ಒಳಗೆ ಬರ್ತಕ್ಕಂಥ ಇಂಗಳಗಾವಿ ಎಂಬ ಗ್ರಾಮ. ಆ ಇಂಗಳಗಾವಿ ಗ್ರಾಮದೊಳಗ ಯಾವ ರಾಚಯ್ಯನವರೆಂಬ ಮಠಪತಿಗಳಿದ್ರು. ಅವರಿಗೆ ಅತ್ಯಂತ ಅನುರೂಪಳಾದ ಸತಿ ಯಾವ ನೀಲಾಂಬೆ ಅಂತಕ್ಕಂಥ ಧರ್ಮಪತ್ನಿ.
ಇವರ ಇಬ್ಬರ ಪ್ರಾರ್ಥನೆ ಹೆಂಗಿತ್ತಂದ್ರ ನಮ್ಮ ನಿಮ್ಮಂಗ ಮೋಹಕ್ಕೊಳಗಾಗಿ ನಮಗೊಂದು ಮಗು ಹುಟ್ಲಿ, ಆ ಮಗು ನಮ್ಮ ವಂಶೋದ್ಧಾರಕ್ಕಾಗ್ಲಿ, ನಮ್ಮನ್ನ ಚಲೋ ನೋಡ್ಕೊಳ್ಳೋದಾಗಿದ್ದಿಲ್ಲ. ಅವರು ವಿಶೇಷವಾದಂಥ ಶಿವಪೂಜಾ ನಿಷ್ಠರಾಗಿದ್ರು, ಶಿವತತ್ವದೊಳಗ ಬದುಕ್ತಿದ್ರು. ಅವರು ಎಂಥದ್ದು ಪ್ರಾರ್ಥನೆ ಮಾಡಿದ್ರು ಶಿವನಿಗಂತಂದ್ರ, ಶಿವಯೋಗಿ ಹುಟ್ಟಲಿ ನಮ್ಮ ಕುಟುಂಬದೊಳಗ, ಆತ ಈ ಸಮಾಜದ ಉದ್ಧಾರಕ್ಕಾಗಿ ಬದುಕಲಿ, ಆ ದಂಪತಿಗಳು ಶಿವಯೋಗಿಯಾಗಿ ಭವದುಃಖವನ್ನು ನೀಗಬಲ್ಲ ಮಗನೇ ಬೇಕೆಂದು ಆ ಶಿವನೊಳಗ ಪ್ರಾರ್ಥಿಸಿದ್ರಂತ. ಮುಂದ ಅವರ ಹಾರೈಕೆಯಂತೆ ಶಾಲಿವಾಹನ ಶಕೆ 1758 ದುರ್ಮುಖಿ ನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಪಕ್ಷ ಯಾವ ಏಕಾದಶಿ ತಿಥಿಯಂದು ಬೆಳಗಿನ ಜಾವ 5 ಗಂಟೆಗೆ ಮಹಾಮಂಗಳದ ಶಿಶುವೊಂದು ಜನಿಸ್ತಂತ. ಅಂದ್ರ ಕ್ರಿಸ್ತ ಶಕ, ನಿಮ್ಗೆ ಅರ್ಥ ಹಂಗ ಹೇಳ್ಬೇಕಂದ್ರ 1836 ಇಸ್ವಿ ಒಳಗ ವೈಶಾಖ ಮಾಸದ ಏಕಾದಶಿ ತಿಥಿಯಂದು ಬೆಳಗಿನ ಜಾವ 5 ಗಂಟೆಗೆ ಒಂದು ಮಂಗಳಮಯವಾದ ಶಿಶು ಹುಟ್ಟಿತಿ. ಆ ಶಿಶು ಹೆಂಗಿತ್ತಂದ್ರ ಬರೀ ತಂದೆ ತಾಯಿ ಖುಷಿ ಆಗ್ಲಿಲ್ಲ, ಬಂಧು ಬಾಂಧವರಿಗೆ ಖುಷಿ ಆಗ್ಲಿಲ್ಲ, ಇಡೀ ಸಮಾಜದ, ಇಡೀ ಪ್ರಕೃತಿಯ ಸಚರಾಚರಗಳೆಲ್ಲ ಅವತ್ತು ಸಂತೋಷ ಪಟ್ಟುವಂತ. ಅಂತಹ ಶಿಶುವನ್ನ ನೋಡಿ ಆ ತಂದೆ ತಾಯಿಗಳು ಏನ್ ಹೆಸರಿಟ್ರು ಗೊತ್ತಾ? ಅದು ಗುರುವಿನ ಆಶೀರ್ವಾದದಿಂದ, ಆ ಗುರುಲಿಂಗ ಜಂಗಮರ ಕೃಪೆಯಿಂದ ಹುಟ್ಟಿತ್ತಲ್ಲ, ಆ ಮಗುವಿಗೆ ಗುರುಲಿಂಗ ಜಂಗಮದ ಪರಮ ಪ್ರಸಾದದಿಂದ ಜನಿಸಿದ ಶಿಶುವಿಗೆ ಗುರುಲಿಂಗಾರ್ಯನಂತ ನಾಮಕರಣ ಮಾಡ್ತಾರ. ಆ ಗುರುಲಿಂಗಾರ್ಯರು ಯಾವ ಬಾಲ್ಯದೊಳಗ ತಂದೆ ತಾಯಿಗಳ ಹಾರೈಕೆ ಒಳಗ ಕೇವಲ 5 ವರ್ಷ ಬದುಕಿದ್ರಂತ. 5 ವರ್ಷ ಅವರು ಲಾಲನೆ ಪಾಲನೆ ಒಳಗಿದ್ರು. ಆ ಮಗುವಿಗೆ 5 ವರ್ಷ ತುಂಬಿತ್ತು. ಯಾವ ರಾಚಯ್ಯನವರು, ಅವರ ತಂದೆಯವರು ಏನ್ ಮಾಡಿದ್ರು ಗೊತ್ತಾ? 5 ವರ್ಷದ ಬಾಲಕ ಗುರುಲಿಂಗಾರ್ಯರನ್ನ ಕರ್ಕೊಂಡು ಯಾವ ಅಥಣಿಯ ಯೋಗಿಗಳ ಪಾದಗಳಿಗೆ ಅವ್ರನ್ನ ಕರ್ಕೊಂಡು ಹೋಗಿ ನಮಸ್ಕಾರ ಮಾಡಿಸಿ, ಆ ಅಥಣಿಯ ದಕ್ಷಿಣ ಮಠದ ಮರುಳಶಂಕರ ಯೋಗಿಗಳವರಿಗೆ ಹೇಳ್ತಾರ, ಈ ಮಗು ಇವತ್ತಿಂದ ಸಮಾಜಕ್ಕಿರ್ಲಿ, ಇದು ನಿಮ್ಮ ಪಾದಕ್ಕೆ ಅರ್ಪಿತ ಅಂತ ಇಬ್ರು ತಂದೆ ತಾಯಿ ಹೋಗಿ ನಮಸ್ಕಾರ ಮಾಡಿ ಬಂದ್ರು. 5 ವರ್ಷದ ಮಗುವನ್ನ ಅಥಣಿ ಗಚ್ಚಿನ ಮಠದ ಮರುಳಶಂಕರ ಯೋಗಿಗಳು ಸ್ವೀಕಾರ ಮಾಡಿ ಆತನಿಗೆ ತಮ್ಮ ಹತ್ತಿರದಾಗ ಇಟ್ಕೊಂಡು ವಿಶೇಷವಾದ ವಿದ್ಯಾಭ್ಯಾಸದ ಏರ್ಪಾಡು ಮಾಡಿ ಆತನ ಮಹಾಜ್ಞಾನಿ ಮಾಡಕ್ ಹೋಗ್ತಾರ. ಮುಂದ ಆತ ಬೆಳೆದು ಆತನ ಜ್ಞಾನ, ತಪಶಕ್ತಿ, ಬ್ರಹ್ಮಚರ್ಯದ ಫಲದಿಂದ ಆತ ಅತ್ಯಂತ ಶಿವಭಕ್ತನಾಗಿ ಬೆಳಿತಿರ್ತಾನ. ಮುಂದೈತೆ ನೋಡ್ರಿ, ತೆಲಸಂಗದ ಶಿವಬಸವ ದೇವರಲ್ಲಿ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥಣಿಯ ಆ ಗಚ್ಚಿನ ಮಠದ ಸ್ವಾಮಿಗಳು ಅವತ್ತಿನ ಮರುಳಶಂಕರರು ಕಳಿಸ್ಕೊಡ್ತಾರ. ಮುಂದ ಆ ಒಂದು ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಅಲ್ಲಿಂದ ಮಮದಾಪುರದ ಮಹಾಯೋಗಿಗಳಲ್ಲಿ ಶಾಸ್ತ್ರಾಭ್ಯಾಸವನ್ನ ಮಾಡಿ ಅಥಣಿಯ ಗುರುಶಾಂತ ಯೋಗಿಗಳಿಂದ ಷಟ್ಸಲ ಬ್ರಹ್ಮೋಪದೇಶವನ್ನ ಪಡೆದು ಗುರುಲಿಂಗಾರ್ಯರಾಗಿದ್ದ ಯಾವ ಬಾಲಕ ಮುರುಗೇಂದ್ರನೆಂಬ ನಾಮವನ್ನ ಧರಿಸಿ ನಿರಾಭಾರಿ ಪಟ್ಟಾಧಿಕಾರವನ್ನ ಸ್ವೀಕಾರ ಮಾಡ್ತಾರ. ಅವಾಗ ಅವರಿಗೆ ಗುರುಲಿಂಗಾರ್ಯನಂತಿದ್ದಂತ ಬಾಲಕನಿಗೆ ಮುರುಗೇಂದ್ರ ಶಿವಯೋಗಿ ಅಂತ ಹೆಸರಿಟ್ರು. ಯಾವ ಅಥಣಿಯ ದಕ್ಷಿಣ ಮಠದೊಳಗ ಅವರಿಗೆ ಆ ನಿರಾಭಾರ ಅಧಿಕಾರವನ್ನ ಕೊಟ್ಟರು. ಮುಂದ 20 ವರ್ಷ ಆಗಿದ್ದ ಆ ಯಾವ ಅಥಣಿ ಮುರುಗೇಂದ್ರ ಶಿವಗಳು ಏನ್ ಮಾಡಿದ್ರು ಗೊತ್ತಾ? 20 ವರ್ಷ ವಯಸ್ಸಾಗುವವರೆಗೆ ಮುರುಗೇಂದ್ರ ದೇವರು ಸ್ವಯಂ ಜಂಗಮಾಚರಣೆಯನ್ನ ನಿಸ್ಸೀಮ ನಿಷ್ಠೆಯಿಂದ ನಡೆಸಿದರು. ಹರಪೂಜೆ, ಗುರುಸೇವೆ, ಬ್ರಹ್ಮಚರ್ಯ, ಬ್ರಹ್ಮ ಜ್ಞಾನಾದಿಗಳಲ್ಲಿ ನಿರತರಾಗಿದ್ದ ಅವರು 20 ವರ್ಷ ಯಾವಾಗ ಮುಗಿತು ನೋಡ್ರಿ, ಆ ಗುರುವಿನ ಸಾಮೀಪ್ಯಕ್ಕೆ ಹೋಗಿ ಒಂದು ಪ್ರಶ್ನೆ ಕೇಳ್ತಾರ, ಸಾಕು ನಾನು 20 ವರ್ಷ ಈ ಬ್ರಹ್ಮಜ್ಞಾನ, ಹರಪೂಜೆ, ನಿಮ್ಮ ಸೇವೆ ಎಲ್ಲದರೊಳಗೆ ಕಳೆದು ನಾನು ಸ್ವಯಂ ಜಂಗಮಾಚರಣೆಗಾಗಿದ್ದೆ, ಇನ್ನು ನಾನು ತೀರ್ಥಯಾತ್ರೆಗೆ ಹೊರಡ್ತೀನಿ ಅಂತಾರ. ಆ 20 ವರ್ಷ ಕಳೆದ ತಕ್ಷಣನೇ ತೀರ್ಥಯಾತ್ರೆಯನ್ನ ಪ್ರಾರಂಭ ಮಾಡ್ತಾರ. ಅವರು ಹೆಂಗ್ ಮಾಡಿದ್ರ ಅಂದ್ರ, ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಯೋಗಿ ಹೆಂಗ್ ಬದುಕ್ಬೇಕಂದ್ರ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಒಂದು ಹಳ್ಳಿಗೆ ಒಂದೇ ವಸ್ತಿ ಇರ್ತಿದ್ರಂತ. ಪಟ್ಟಣ ಇತ್ತು ಅಂದ್ರೆ ದೊಡ್ಡ ಊರಿದ್ರೆ ಅಲ್ಲಿ 5 ವಸ್ತಿ ತನ ಇರ್ಬೋದು, ಅದಕ್ಕಿಂತ ಹೆಚ್ಚಿರಂಗಿಲ್ಲ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅನ್ನಂಗ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು ಯಾವ ಸಂಚಾರವನ್ನ ಮಾಡ್ತಾ ಅವರು ತಮ್ಮ ಪ್ರಸಾದಕ್ಕೆ ಏನು ಮಾಡ್ತಿದ್ರಂದ್ರ, ಭಿಕ್ಷಾನ್ನವೇ ಮೋಕ್ಷಕ್ಕೆ ಸಾಧನವೆಂದು ಭಾವಿಸಿ ನಿತ್ಯ ಒಬ್ಬ ಯಾವರಾದ್ರೂ ಶಿವಭಕ್ತರಾದಂಥ ಧರ್ಮಿಷ್ಠರಾದಂಥ ಮನೆಗೆ ಹೋಗಿ ಭಿಕ್ಷೆ ಕೇಳ್ತಿದ್ರು. ಅವರು ಏನು ಕೊಡ್ತಾರ ಅದನ್ನೇ ಒಂದೇ ಹೊತ್ತು ಊಟ ಮಾಡ್ತಿದ್ರು. ಮುಂದ ಇದರಂಗ ಸಾಧನ ಮಾಡಿಕಂತ ಅವರು ಸಂಚಾರ ಮಾಡಿದ್ರು. ಅವರು ಯಾವೆಲ್ಲ ಊರುಗಳಿಗೆ ಹೋಗಿದ್ರಪ್ಪ ಅಂತಂದ್ರ, ಇಂದಿನ ಸೊಲ್ಲಾಪುರ ಅಂದ್ರ ಸೊನ್ನಲಾಪುರ, ಕಲ್ಯಾಣ, ಗೋಕರ್ಣ, ಬನವಾಸಿ, ಹರಿಹರ, ಹಂಪಿ, ಶ್ರೀಶೈಲ, ಕಂಚಿ, ಕಾಳಹಸ್ತಿ, ರಾಮೇಶ್ವರ, ಕಲಬುರಗಿ, ಇನ್ನ ಬನವಾಸಿ, ಐಹೊಳೆ, ಪಟ್ಟದಕಲ್ಲು, ಶಿವಗಂಗೆ, ಶಂಭುಲಿಂಗದ ಬೆಟ್ಟ, ಗರಪುರಿ ಮೊದಲಾದ ನಮ್ಮ ಈ ದಕ್ಷಿಣ ಭಾರತದ ಎಲ್ಲ ಪರಮ ಪುಣ್ಯ ಸ್ಥಳಗಳೊಳಗ ಸಂಚರಿಸಿ ಅವರು ಅಲ್ಲಿ ಧರ್ಮ
ಬೋಧನೆಯನ್ನ ಮಾಡಿದ್ರು, ಶಿವಯೋಗ ಸಾಧನೆಯನ್ನ ಮಾಡಿದ್ರು. ಈ ರೀತಿ ಸಂಚರಿಸ್ಕಂತ ಬಂದು ಕೊನೆಗೆ ಹಿಪ್ಪರಿಗೆ ಅನ್ನೋ ಗ್ರಾಮಕ್ಕೆ ಬರ್ತಾರ. ಅವ್ರು ಹೆಂಗ್ ಬದುಕಿದ್ರು ಅಂದ್ರ, ಹಿಪ್ಪರಿಗೆ ಗ್ರಾಮಕ್ಕೆ ಬಂದಂತ ಶಿವಯೋಗಿಗಳು ಅಲ್ಲಿ ಒಬ್ಬ ಶಿವಭಕ್ತನ ಮನೆಗೆ ಹೋಗಿ ಅಲ್ಲಿ ಪ್ರಭುದೇವರಂತೆ, ಆ ಪ್ರಭುದೇವರ ವಚನದಂತೆ ಒಂದು ಕಡೆ ಭಿಕ್ಷೆ ಕೇಳಿದ್ರಂತ. ಇಂದಕ್ಕೆ ಪ್ರಭುದೇವರು ಹೋಗಿ ಬಸವಣ್ಣನವ್ರ ಮನೆಗೆ ಕೇಳಿದ್ರಲ್ಲ, ಅದರಂಗ ಪ್ರಭುದೇವರಂತೆ ಅಥಣಿ ಮುರುಗೇಂದ್ರ ಶಿವಗಳು ಒಬ್ಬ ಹಿಪ್ಪರಿಗೆಯ ಶಿವಭಕ್ತನ ಮನೆಗೆ ಹೋಗಿ ಭಿಕ್ಷೆ ಕೇಳ್ತಾರ. ಆ ಭಿಕ್ಷೆ ಸುಮ್ನಿರ್ಲಿಲ್ಲ. ಅವ್ರು ಕೇಳಿದ ಮಾತು ನೋಡ್ರಿ ಹೆಂಗಿತ್ತು. ಸಮತೆ ಎಂಬ ಕಂತೆಯ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವನ್ನಿಕ್ಕಿ, ವಿಷಯವೆಂಬ ಹಾವುಗೆಯ ಮೆಟ್ಟಿ ತಮಂಧವೆಂಬ ಕುಳಿಯ ಬೀಳದೆ, ವೈರಾಗ್ಯವೆಂಬ ಕೊರಡನೆಡಹದೆ, ಮರವೆಂಬ ಚಳಮೆಟ್ಟದೆ, ಗುಹೇಶ್ವರನ ಶರಣ ಬಂದೆನು, ಭಕ್ತ ಭಿಕ್ಷೆ ನಿಕ್ಕು ಸಂಗನ್ನ ಬಸವಣ್ಣ ಅಂತ ಅಲ್ಲಮ ಪ್ರಭುಗಳು ಅವತ್ತು ಕೇಳಿದ್ರು. ಅದರಂಗ ಇವತ್ತೋಗಿ ಅಥಣಿ ಮುರುಗೇಂದ್ರ ಶಿವಗಳು ಹಿಪ್ಪರಿಗೆಯ ಒಬ್ಬ ಭಕ್ತನ ಮನೆ ಮುಂದೆ ನಿಂತು ಭಿಕ್ಷೆ ಕೇಳಿದ್ರು. ಆದ್ರ ಆ ಯಾವ ಭಕ್ತ ಬಸವಣ್ಣ ಆಗಿದ್ದಿಲ್ಲ. ಹಂಗಾಗಿ ಆತ ಏನ್ ಮಾಡಿದ್ನ ಗೊತ್ತಾ, ಒಂದು ಇಡೀ ಜ್ವಾಳ ತಗೊಂಬಂದು ಅಥಣಿ ಮುರುಗೇಂದ್ರ ಶಿವಗಳಿಗೆ ಹಾಕಿದ. ಅವ್ರು ಅದೇ ಮಹಾಪ್ರಸಾದ ಅಂತ ಮುಂದೋಗಿ ಅದನ್ನ ಕಲ್ಲಿನಿಂದ ಅರೆದು ಪುಡಿ ಮಾಡಿ ಅದನ್ನೇ ನೀರಾಗಿ ಹಾಕಿ ಕಲಿಸಿಕೊಂಡು ಅದನ್ನ ಸ್ವೀಕಾರ ಮಾಡಿದ್ರು. ಅವತ್ತಿನ ಪ್ರಸಾದ ಮುಗಿತಂದ್ರು. ಇಂತಹ ವೈರಾಗ್ಯ ನಿಧಿಗಳಾಗಿದ್ರು ಅಥಣಿ ಮುರುಗೇಂದ್ರ ಶಿವಯೋಗಿಗಳು. ಅವರು ಈ ರೀತಿ ಮೊದಲು ಅವ್ರು 20 ವರ್ಷ ಗುರು ಸೇವೆ ಮಾಡಿ ಹರ ಪೂಜೆ ಮಾಡಿ ಸ್ವಯಂ ಜಂಗಮರಾಗಿದ್ರು. ನಾನು ನಿಮ್ಗೆ ಜಂಗಮರಾಗ ಎಷ್ಟು ವಿಧ ಅಂದಾಗ ಹೇಳ್ತಿದ್ದೆ. ಸ್ವಯಂ ಜಂಗಮ, ಚರಜಂಗಮ, ಪರಜಂಗಮ ಅಂತ ಹೇಳ್ತಿದ್ದೆ. ಮೊದಲು ಸ್ವಯಂ ಜಂಗಮರಾಗಿ 20 ವರ್ಷ ಬದುಕಿದ್ರು. ಮುಂದ 20 ವರ್ಷ ಸಂಚಾರ ಮಾಡಿಕಂತ ಚರಜಂಗಮ, ಒಂದು ತಲೆ ನಿಂದ್ರಲಾರ್ದಂಗನೆ 20 ವರ್ಷ ಸಂಚಾರ ಮಾಡಿದ್ರಂತ. ಆ ಮುಗಿದ ಮೇಲೆ ಮುಂದೆ ಅವರು ಸವದೇ ಗ್ರಾಮದ ಹತ್ತಿರ ಗುಹೇಶ್ವರ ಗವಿಯಲ್ಲಿ ಬಂದು 6 ವರ್ಷ ಶಿವಯೋಗ ಸಾಧನ ಮಾಡಿದ್ರು. ಅದರೊಳಗ ಅವರು ಏಕಾಂತವಾಗಿ ಅನುಷ್ಠಾನ ಮಾಡ್ತಿರ್ಬೇಕಾದ್ರ ಅವರ ದರ್ಶನಕ್ಕೆ ಅನೇಕ ಭಕ್ತರಲ್ಲಿ ಬಂದು ನೋಡಿದ್ರು. ಒಂದ್ಸಾರಿ ಅವರು ಏನು ಮಲಗಿದ್ರಲ್ಲ, ಅವರ ತಲೆ ಮೇಲೆ ಒಂದು ಹಾವು ಹೆಡೆತ್ತಿಕೊಂಡು ನಿಂತ್ಕೊಂಡಿತ್ತು. ಇದನ್ನ ನೋಡಿದ ಭಕ್ತರು ದಿಗ್ಭ್ರಾಂತರ ಆದ್ರು. ಎಂತ ಮಹಾತ್ಮರು ಇವ್ರು ಅಂದ್ರು. ಅವರ ಆಶೀರ್ವಾದ ತಗೊಂಡು ನೀವು ನಮ್ಮ ಊರಿಗೆ ಬರಬೇಕು ಅಂತ ಕರೆದ್ರು. ಆದ್ರೆ ಯಾವುದೇ ಕಾರಣಕ್ಕೆ ಅಥಣಿ ಮುರುಗೇಂದ್ರ ಶಿವಗಳು ಆ ಶಿವಯೋಗ ಸಾಧನದಿಂದ ಎದ್ದು ಹೊರಗೆ ಬರಲಿಲ್ಲ. ಅವರ ಆ ಅನುಷ್ಠಾನ ಮುಗಿದ ಮೇಲೆ ಅಥಣಿ ಮುರುಗೇಂದ್ರ ಶಿವಗಳು ಆ ಗುಹೇಶ್ವರ ಗವಿಯಿಂದ ಮಹಾ ತಪಸ್ವಿಗಳಾಗಿದ್ದ ಯಾವ ಇಂದಿನ ಗೋಕಾಕ ತಾಲೂಕಿನ ಅಡವಿ ಅಂಕಲಿಗೆ, ಅಲ್ಲಿ ಅಡವಿ ಮಹಾಸಿದ್ಧರಿದ್ರು. ಆ ಅಡವಿ ಸಿದ್ಧರ ದರ್ಶನಕ್ಕ ಅಲ್ಲಿಂದ ಅನುಷ್ಠಾನ ಮುಗಿಸ್ಕೊಂಡು ಬರ್ತಿರ್ತಾರ. ನೀವು ಅಥಣಿ ಮುರುಗೇಂದ್ರ ಶಿವಗಳದ್ದೇನಾದ್ರೂ ಭಾವಚಿತ್ರ ನೋಡಿದ್ರಂದ್ರ 2 ಇರ್ತವ. ಅವರು ಒಂದು ಶಿವಯೋಗ ಸಾಧನೆ ಕುಂತಂತ ಸರಳ ಒಂದು ಫೋಟೋ ಇರ್ತದ ಭಾವಚಿತ್ರ. ಇಲ್ಲ ಅಂದ್ರ ಅವ್ರ ಹಿಂಗ ಬೆತ್ತ ಹಿಡ್ಕೊಂಡು ಕಾವಿ ವಸ್ತ್ರಧಾರಿಯಾಗಿ ಪೇಟ ಸುತ್ತಕೊಂಡು ನಿಂತ್ಕೊಂಡಾಗ ಅವ್ರ ಮುಂದ ಒಂದು ಹುಲಿ ಬಂದು ತಲಿಬಾಗಿಸ್ಕೊಂಡು ಕುಂತಿರ್ತದ. ಈ 2 ಫೋಟೋಗಳು ಇರ್ತವ ಅವ್ರ ಭಾವಚಿತ್ರ. ಆ ಭಾವಚಿತ್ರ ಬಂದದ್ದೈತಲ್ಲ, ಇದೇ ಸಂದರ್ಭದೊಳಗ ಅವರು ಯಾವ ಗುಹೇಶ್ವರ ಗವಿ ಒಳಗ ತಪಸ್ಸು ಮುಗಿಸ್ಕೊಂಡು ಅಥಣಿ ಮುರುಗೇಂದ್ರ ಶಿವಗಳು ಇಂದಿನ ಯಾವ ಗೋಕಾಕ್ ತಾಲೂಕಿನ ಅಡವಿ ಸಿದ್ದೇಶ್ವರರ ಅಂಕಲಿಗೆಯ ಸುಕ್ಷೇತ್ರಕ್ಕೆ ಅವ್ರ ದರ್ಶನಕ್ಕಂತ ಹೋಗ್ಬೇಕಾದ್ರ ದಾರಿ ಮಧ್ಯದೊಳಗ ಒಂದು ಹುಲಿ ಗರ್ಜಿಸ್ಕೊಂಡು ಬಂತಂತ. ಅದು ಗರ್ಜಿಸಿಕೊಂಡು ಬಂದು ಇನ್ನೇನು ಇವ್ರನ್ನ ಅಪಾಯ ಮಾಡಬೇಕು, ಇವರ ಆ ಮುಖಭಾವ, ಆ ಕಾಂತಿ, ಆ ಒಳಗಿನ ಶಕ್ತಿ, ಆ ಚೈತನ್ಯ ನೋಡಿ ಇವರ ಆ ಒಂದು ಒಳಗಿರ್ತಕ್ಕಂಥ ತಪಸ್ಸಿನ ಪ್ರಭಾವಕ್ಕೆ ಹುಲಿ ಬಂದು ಅವ್ರ ಮುಂದ ತಲಿ ಬಗ್ಸ್ಕೊಂಡು ಕುಂದಿರ್ತವ. ಆ ಹುಲಿಯನ್ನ ನೋಡಿ ಏನ್ ಮಾಡಿದ್ರಂತ ಗೊತ್ತಾ ಅಥಣಿ ಮುರುಗೇಂದ್ರ ಶಿವಗಳು? ಅಂತಹ ವ್ಯಾಘ್ರ, ಆ ತಾಮಸ ಗುಣದಿಂದ, ಕ್ರೂರ ಗುಣದಿಂದ ಸೇರಿರ್ತಕ್ಕಂಥ ಪ್ರಾಣಿಗೆ ಉತ್ತುತ್ತಿ ಹಾಕ್ತಾರ. ಆ ಉತ್ತುತ್ತಿ ತಿಂದು ಹುಲಿ ಅವರ ತಲೆ ಬಾಗಿ ಅವ್ರ ಮುಂದ ಸರಿತದ. ಅವ್ರು ಅಲ್ಲಿಂದ ಮುಂದೆ ಬರ್ತಾರ. ಅವ್ರು ಎಲ್ಲಿ ಹೊಂಟಿದ್ರಂದ್ರೆ ಅಡವಿ ಸಿದ್ದೇಶ್ವರ ದರ್ಶನಕ್ಕೆ, ಅಂಕಲಿಗೆ. ಅಷ್ಟತ್ಲೆ ಅವರು ಮಹಾ ತಪಸ್ವಿಗಳು, ಶ್ರೇಷ್ಠರು. ಅವರು ಅಥಣಿ ಮುರುಗೇಂದ್ರ ಶಿವಗಳು ಬರೋದನ್ನ ಮಠದ ಹೊರಗೆ ಬಂದು ಬಾಗ್ಲ ನಿಂತ್ಕೊಂಡು ಕಾಯ್ತಿದ್ರಂತ ಸ್ವಾಗತ ಮಾಡಿ ಕಳಿಸಲಿಕ್ಕೆ. ಅಲ್ಲಿ ಎಷ್ಟು ಚಂದ ಬರೀತಾರ ಅಂತಂದ್ರೆ, ಸಿದ್ದಯ್ಯ ಪುರಾಣಿಕರು ಮೊದಲೇ ಅರಿತಿದ್ದ ಅಡವಿ ಸ್ವಾಮಿಗಳು ಮಠದ ಮಹಾದ್ವಾರದಲ್ಲಿಯೇ ನಿಂತಿದ್ದರು. ಉಭಯ ವಿಭೂತಿಗಳ ಸಮಾಗಮವು ಗಂಗಾ ಯಮುನೆಯರ ಸಂಗಮದಂತೆ ಹೃದಯಂಗಮ ಆಯಿತು ಅಂತ ಬರೀತಾರ. ಅವರಿಬ್ಬರದ್ದು ಹೆಂಗಾಯ್ತಂದ್ರೆ ಅದು ಹೃದಯಂಗಮವಾಗಿತ್ತು, ಅವರ ಸಂಗಮ ಅಂತ ಬರೀತಾರ. ಇಂತಹ ಅಥಣಿ ಶಿವಯೋಗಿಗಳು ಅಲ್ಲಿಂದ ಮುಂದ ಅಥಣಿಗೆ ಆಗಮಿಸ್ತಾರ. ಅಷ್ಟರಲ್ಲಿ ಅವರ ಮೊದಲನೇ ಗುರುಗಳು ಮರುಳಶಂಕರಲಿಂಗ ಯೋಗಿಗಳು ಅಥವಾ ಅವರ ನಂತರ ಬಂದಂತ ಗುರುಶಾಂತ ಸ್ವಾಮಿಗಳು ಇಬ್ಬರು ಲಿಂಗೈಕ್ಯರಾಗಿದ್ರು. ಅವತ್ತ ಮಠಕ್ಕೆ ಮತ್ತೊಬ್ಬ ಹೊಸ ಸ್ವಾಮಿಗಳನ್ನ ಮಾಡಿದ್ರು. ಅವರು ಚನ್ನಬಸವ ಸ್ವಾಮಿಗಳು. ಅವರು ಅಧಿಕಾರ ತಗೊಂಡಿದ್ರು. ಯಾವಾಗ ಈ ಅಥಣಿ ಶಿವಯೋಗಿಗಳು ಬಂದ ತಕ್ಷಣ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವತ್ತಿನ ಸ್ವಾಮಿಗಳು ಹೇಳ್ತಾರ, ಯಪ್ಪ ತಾವು ಮಠ ನೋಡ್ಕೊಳ್ರಿ, ತಾವೇ ಮಠದ ಅಧಿಕಾರಿಗಳು ಅಂದ್ರು. ಆದ್ರ ಇವರು ವಿಚಾರಧಾರೆಗಳೇ ಬೇರೆ ಇತ್ತು.
ಇವರ ಆಲೋಚನಾ ಲಹರಿನೇ ಬ್ಯಾರಿತ್ತು. ಅವಾಗ ಅವ್ರು ಹೇಳ್ತಾರ, ಇಲ್ಲ ನನಗೆ ಈ ಮಠಮಾನ್ಯಗಳ ಅಧಿಕಾರ ಬೇಡ, ನನಗ ಆ ಗುರುಪಾದ ಸೇವೆ, ಆ ಶಿವನಾಮ ಸ್ಮರಣೆ ಅಷ್ಟೇ ಸಾಕು ಅಂತಂದು ಅಂದಾಗ ಚನ್ನಬಸಸ್ವಾಮಿಗಳು ಮುಂದುವರೆದು, ನಿಮ್ಮ ಬಗ್ಗೆ ನನಗೆ ಗೊತ್ತದ, ಆದ್ರೆ ನಂದೊಂದು ಪ್ರಾರ್ಥನೆ ನಿಮ್ಮೊಳಗ ಏನು, ಇನ್ನು ಮೇಲೆ ನೀವು ಸಂಚಾರ ಮಾಡಬೇಡ್ರಿ, ನಮ್ಮ ಇದೇ ಮಠದ ಒಳಗಿದ್ದು ನಿಮ್ಮ ಶಿವಯೋಗ ಸಾಧನೆ ಮಾಡ್ರಿ, ನಿಮ್ಮ ದರ್ಶನ ಆಶೀರ್ವಾದ ನಿತ್ಯ ಬರ ಭಕ್ತರಿಗೆ ನನಗಾಗ್ಲಿ ಅಂತ ಅವ್ರು ಕೇಳ್ಕೊಂಡಾಗ ಅಥಣಿ ಶಿವಯೋಗಿಗಳು ಅಂದಿನಿಂದ ಅದೇ ಯಾವ ಗಚ್ಚಿನ ಮಠದ ಯೋಗ ಮಂಟಪದೊಳಗ ಉಳ್ಕೊಂಡ್ರು. ಅವ್ರು ಹೆಂಗ್ ಉಳ್ಕೊಂಡ್ರು, ಅವರ ನಿತ್ಯ ದಿನಚರಿ ಹೆಂಗಿತ್ತಂತಂದ್ರ, ಸರ್ವಶಕ್ತಿ, ಸರ್ವವೃತ್ತಿ, ಸರ್ವ ಭಾವನೆಗಳೆಲ್ಲವೂ ಶಿವಮಯವಾಗತೊಡಗಿದ್ದವು. ಲಿಂಗ ಪೂಜೆಯಲ್ಲಿ ಲಯವಾಗತೊಡಗಿದವು. ಪ್ರತಿನಿತ್ಯ ಪ್ರಾತಃ ಕಾಲ 4 ಗಂಟೆಗೆ ಯಾವ ಅಥಣಿ ಶಿವಯೋಗಿಗಳು ಎದ್ದೇಳ್ತಿದ್ರಂತ. ಶಿವನಾಮ ಸ್ಮರಣೆ ಮಾಡುತ್ತಾ ಎದ್ದವರು ಆಮೇಲೆ ಪ್ರಾತರ್ವಿಧಿಗಳನ್ನ ಮುಗಿಸಿ ಯೋಗ ಮಂಟಪವನ್ನ, ಅಂದ್ರೆ ತಾವೆಲ್ಲಿರ್ತಿದ್ರಲ್ಲ ಅದರ ಸುತ್ತ ಸ್ವಚ್ಛ ತಾವೇ ಕಸ ಹೊಡೆದು ನೀರು ಹೊಡಿತಿದ್ರಂತ. ನೀರು ಹೊಡೆದ ರೈತ ನೋಡ್ರಿ, ಅದನ್ನ ಶುಚಿಯಾಗಿಟ್ಟು ಅನಂತರ ಊರು ಹೊರಗೆ ಹೋಗಿ ಎಲ್ಲ ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಸ್ನಾನ ಮಾಡಿ ತಮ್ಮ ಬಟ್ಟೆಯನ್ನ ತಾವೇ ಒಗೆದು ಸ್ವಚ್ಛಗೊಳಿಸಿ ಅಲ್ಲಿಂದ ಬಂದವ ರೈತ ನೋಡ್ರಿ ಹೂದೋಟಕ್ಕೆ ಹೋಗ್ತಿದ್ರು. ನಾವೆಲ್ಲ ಏನ್ ಮಾಡ್ತೀವಿ, ಹೂ ಗಿಡಗಳನ್ನ ಎಳೆದು ಮುರಿಯೋದು ಅಥವಾ ಅದನ್ನ ಕಿತ್ತದು ಮಾಡ್ತೀವಿ. ಆದ್ರ ಅಥಣಿ ಮುರುಗೇಂದ್ರ ಶಿವಗಳು ಹೂಗಳನ್ನ ತೆಗಿಬೇಕಾದ್ರ ಅಥವಾ ಪತ್ರಿಗಳನ್ನ ತಗೋಬೇಕಾದ್ರೂ ಅದು ತೊಟ್ಟು ಬಿಚ್ಚಿ ಇನ್ನೇನು ಬಿಡಬೇಕು ಅಂಥ ಹೂಗಳನ್ನೇ ಎತ್ಕೊಂಡು ಬರ್ತಿದ್ರಂತ. ಅಂತಹ ಒಂದು ಮಹಾನ್ ವಿಚಾರವಂತರು, ಅಹಿಂಸಾವಾದಿಗಳಾಗಿದ್ರು ಅಥಣಿ ಮುರುಗೇಂದ್ರ ಶಿವಗಳು. ಬಂದು ಪೂಜಾ ಮಾಡಿದರು, ಮಧ್ಯಾಹ್ನದ ಪೂಜೆಯನ್ನ ಸಮಯಕ್ಕನುಗುಣವಾಗಿ ಮಾಡ್ತಿದ್ರು. ಇನ್ನ ಪೂಜೆ ಮುಗಿದ ತಕ್ಷಣ ಅವ್ರ ಕಾಯಕ ಏನಿತ್ತು ಗೊತ್ತಾ, ಅಪ್ಪನವರ ವಚನಗಳನ್ನ ಅವರು ನಿತ್ಯ ಓದ್ತಿದ್ರು ಅಂತ ಬರೀತಾರ. ಅಪ್ಪನವರಂತ ಯಾಕಂತಿದ್ರು ಅಂದ್ರೆ ಅವ್ರ ಜೀವನದೊಳಗ ಎಂದೂ ಬಸವಣ್ಣನವರಿಗೆ ಬಸವಣ್ಣ ಅಂತ ಕರೀಲಿಲ್ಲಂತ. ಅವರ ಮೇಲೆ ಅತ್ಯಂತ ಪ್ರೀತಿ, ಆ ಭಕ್ತಿ, ಅವರು ಸದಾ ಬಸವಣ್ಣನವರ ವಚನಗಳನ್ನ ಅಪ್ಪನವರ ವಚನಗಳಂತಾನೆ ಅದನ್ನ ಹೇಳ್ತಿದ್ರಂತ. ಇನ್ನ ಅದನ್ನ ಮುಗಿಸಿ ಸಂಜೆ ಐತ್ ನೋಡ್ರಿ, ಮತ್ತೆ ತಮ್ಮ ಸಂಜೆಯ ಶಿವಪೂಜೆಯನ್ನ ಅವರು ಎಂದೂ ತಪ್ಪಲಾರದಂಗ ಆಚರಿಸ್ಕೊಂಡು ಬಂದಿದ್ರು. ಲಿಂಗ ಪೂಜೆ ಒಳಗ ಎಳ್ಳಷ್ಟು ಆಲಸಿಕೆ ಅಥವಾ ಎಳ್ಳಷ್ಟು ಕುಂದುಕೊರತೆಗಳಾಲಾರ್ದಂಗ ಪೂಜೆ ಮಾಡ್ತಿದ್ರು ಅಥಣಿ ಮುರುಗೇಂದ್ರ ಶಿವಗಳು. ಇಂತಹ ಅಥಣಿ ಶಿವಯೋಗಿಗಳು ಲಿಂಗ ಪೂಜೆಯ ಸಾಮಗ್ರಿಗಳನ್ನ ತಾವೇ ಜೋಡಿಸ್ಕೊಂತಿದ್ರು, ತೊಳಿತಿದ್ರು, ಅವನ್ನ ತಾವೇ ತಯಾರು ಮಾಡ್ಕೊಂತಿದ್ರು. 10 ಕಿಲೋಮೀಟರ್ ದೂರ ಯಾಕಾಗವಲ್ದಕ ಹೂಪತ್ರಿಗಳನ್ನ ಹೋಗಿ ಎತ್ಕೊಂಡು ಬಂದೇ ಲಿಂಗ ಪೂಜೆ ಮಾಡ್ಕೊಂತಿದ್ರು. ಎಲ್ಲಿ ಸಿಕ್ಕಿಲ್ಲ ಅಂದ್ರೂ ಬಿಡ್ತಿದ್ದಲ್ಲ, ಅಲ್ಲಿ ತನ ಹೋಗಿ ಬರ್ತಿದ್ರು. ಇಂತಹ ಅಥಣಿ ಶಿವಯೋಗಿಗಳು ಯಾರಾದರೂ ಸಹಾಯಕ್ಕೆ ಬಂದ್ರ, ಬೇಡ ಶಿವನ ಪೂಜೆಯನ್ನ ನಾನೇ ಮಾಡ್ತೀನಿ, ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಂತೀನಿ, ನಾನು ಗಟ್ಟಿದ್ದೀನಿ, ನನ್ನ ಕೈಕಾಲು ಚಲೋ ಇದಾವ ಅಂತ ಹೇಳ್ತಿದ್ರು. ಸದಾ ಅವರು ಶಿವನ ಸ್ಮರಣೆ ಒಳಗೆ ಇರ್ತಿದ್ರು. ಇಂತಹ ಅಥಣಿ ಶಿವಯೋಗಿಗಳೇನೈತ್ ನೋಡ್ರಿ, ಒಂದು ಸಾರಿ ಯಾವ ಈ ಪೂಜೆ ಮಾಡ್ಬೇಕಾದ್ರ ಅವರು ಈ ಎಲ್ಲ ವಿಚಾರಗಳನ್ನ ನೋಡ್ಬೇಕಾದ್ರ ಅವರ ಎಡೆ ತರದ್ರಾಗ, ಅಂದ್ರೆ ಅವರ ಪೂಜೆ ಮುಗಿದ ತಕ್ಷಣ ಅವ್ರಿಗೇನಾದ್ರೂ ಯಾರಾದ್ರೂ ಪ್ರಸಾದ ಭಕ್ತರು ತಗೊಂಡ್ಬಂದು ಕೊಡೋದ್ರಾಗ ಅಪ್ಪಿ ತಪ್ಪಿ ಪ್ರಸಾದ ತಡ ಮಾಡಿತ್ತಂದ್ರು ಅಂದ್ರ ಪೂಜೆ ಮುಗಿಸಿ ಎದ್ದು ಬಟ್ಟೆ ಹಾಕೊಂಡು ಹೋಗ್ಬಿಟ್ಟಿರ್ತಿದ್ರು. ಇವತ್ತು ಶಿವನಿಚ್ಛಿಲ್ಲ ಪ್ರಸಾದ ಮಾಡೋದಂತಿದ್ರು. ಅಕಸ್ಮಾತ್ ಅವ್ರಿಗೆ ಪ್ರಸಾದ ತಂದು ಹಿಂಗ ದೂರ ನಿಂತ್ಕೊಂಡಿದ್ರು ಕೊಡಕ ಅಂತಿಟ್ಗಳ್ರಿ, ಅವ್ರ ಎಷ್ಟು ಸೂಕ್ಷ್ಮ ಇದ್ರಂದ್ರ, ಎಡೆಯು ತಾವಿದ್ದಡೆಯಲ್ಲಿಯೇ ಇರಬೇಕು, ಬಾಗಿ ಕೈ ನೀಡಿ ತೆಗೆದುಕೊಂಡದ್ದಾದರೆ ಅದು ಅಂಗದಾಸೆ, ಅದು ಅಂಗಭೋಗ, ಲಿಂಗ ಭೋಗವಲ್ಲ ಅಂತಿದ್ರಂತ. ಅಕಸ್ಮಾತ್ ಅವ್ರಿಗೆ ಪ್ರಸಾದ ಊಟಕ್ಕೆ ಕೊಡೋದು ಏನಾರ ದೂರ ಇತ್ತಂದ್ರ ಕೈ ಚಾಚಿ ನಾನು ಹಿಂಗ ಬೇಕು ಅಂತ ದೂರದಿಂದ ಇಸ್ಗಳಕ್ ಹೋದ್ರ ಇದು ಅಂಗದ ಆಸೆ, ನಾನೇ ಬೇಡಿ ಇಸ್ಗಳಕತ್ತೀನಲ್ಲ ಇದು ನನಗೆ ಬೇಡ ಪ್ರಸಾದ ಅಂತಿದ್ರು. ಅವತ್ತ ಪ್ರಸಾದನೆ ಬಿಟ್ಬಿಡ್ತಿದ್ರು. ಅವ್ರು ಎಷ್ಟು ಚಂದ ಹೇಳ್ತಾರಂದ್ರ ಅದು ಅಂಗಭೋಗ, ಲಿಂಗಭೋಗವಲ್ಲ. ಆದುದರಿಂದ ಶಿವಯೋಗಿಗಳು ಬಂದುದ ಕೈಕೊಳ್ಳಬಲ್ಲೊಡೆ ನೇಮ ಎಂಬ ಅಪ್ಪನವರ ವಚನದಂತೆ ಕೈಗೆ ನಿಲ್ಕುವಷ್ಟರಲ್ಲಿಯೇ ಎಡೆಯಿದ್ದರೆ ಮಾತ್ರ ಅದನ್ನ ಸ್ವೀಕಾರ ಮಾಡುತ್ತಿದ್ದರು. ಅಡುಗೆಯವರ ಅಜಾಗರೂಕತೆಯಿಂದ ಅನೇಕ ಸಾರಿ ಅವರ ಪ್ರಸಾದ ತಪ್ಪಿದುದುಂಟು. ಆಗಲೂ ಅವರು ಸುಪ್ರಸನ್ನರಾಗಿಯೇ, ಅಂದ್ರೆ ಸಿಟ್ಟಾಗ್ತಿದ್ದಿಲ್ಲ, ತಡ ಆದ್ರೂ ಅವತ್ತಿನ ಪ್ರಸಾದ ತಪ್ಪಿದ್ರು ಕೂಡ ಸಂತೋಷದಿಂದನೇ ಇರ್ತಿದ್ರು. ಇಂಥವರಿಗೆ ಹೊನ್ನು ಹೆಣ್ಣು ಮಣ್ಣುಗಳ ಮಲತ್ರಯವಾಗಿ ಕಂಡಿದ್ದಾದರೂ ಏನಾಶ್ಚರ್ಯ. ಒಂದು ದಿನ ಶಿವಯೋಗಿಗಳು ತಮ್ಮ ನೆಚ್ಚಿನ ಶಿಷ್ಯರೊಬ್ಬರನ್ನು ಕರೆದು ಚೇಳಿದೆ ಕಸಬರೆಗೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರಂತ. ಅವ ಬಂದು ಕೇಳ್ತಾನ ಶಿಷ್ಯ, ಅಪ್ಪ ಚೋಳೆಲ್ಲೈತ್ರಿ ಓಡಿಸ್ತೀನಿ ಅಂದ. ಆದ್ರ ಅಲ್ಲೇ ಅವ್ರ ಮಂಟಪದೊಳಗ ಯಾರ ಅವ್ರ ತಾತನವರಿಗೆ ಶಿವಯೋಗಿಗಳಿಗೆ ರೊಕ್ಕ ಇಟ್ಟು ನಮಸ್ಕಾರ ಮಾಡಿ ಹೋಗಿದ್ರಂತ. ಅದ ಚೋಳು ಅದನ್ನು ಹೊರಗೆ ತಪ್ಪು ಬಂದ್ರಂತ. ಹಣವನ್ನ ಚೇಳಂತ ಕಂಡವರು ಅಥಣಿಯ ಮುರುಗೇಂದ್ರ ಶಿವಯೋಗಿಗಳು. ಆದ್ರ ನೋಡ್ರಿ ಎಂಥ ಕಾಕತ್ತಾಳೆ ನ್ಯಾಯ. ನಾವಷ್ಟೇ ಅಲ್ಲ, ಯಾವ ಸಿದ್ದರಾಮ ಶಿವಯೋಗಿಗಳಷ್ಟೇ ಅಲ್ಲ, ನಾವು ಮೊನ್ನೆ ಮಠದೊಳಗೆ ಏನೊಂದು ಪೂಜೆ ಮಾಡಿದ್ವಲ್ಲ 63 ಪುರಾತನರ ನಿಮಿತ್ತ
63 ಗುರುಜಂಗಮರ ಪಾದ ಪೂಜೆ ಮಾಡಿದ್ವಲ್ಲ, ಎಂಥ ಒಂದು ಶ್ರೇಷ್ಠ ಕಾರ್ಯ ನೋಡ್ರಿ ಅದು. ಯಾವ ಅಥಣೆಯ ಮೃಗೇಂದ್ರ ಶಿವಯೋಗಿಗಳು ಕೂಡ ಒಂದು ಸಾರಿ 63 ಪುರಾತನರ ಪೂಜೆಯನ್ನ ಶಿವಯೋಗಿಗಳ ಸನ್ನಿಧಿಯಲ್ಲಿ ಅಭೂತಪೂರ್ವವಾಗಿ ಮಾಡಿಸಿದ್ರು. ಅವರೂ ಕೂಡ 63 ಮಠಾಧೀಶರನ್ನ ಗುರುಗಳನ್ನ ಕರೆದು ಈ 63 ಪುರಾತನರ ನಿಮಿತ್ತ ಅವರ ಪೂಜೆಯನ್ನ ಮಾಡಿಸ್ತಾರ. ಅವತ್ತ ಸಹಸ್ರಾವಧಿ ಜನರಿಗೆ ಅನ್ನ, ವಸ್ತ್ರ, ವಿತ್ತದಾನವನ್ನ ಮಾಡಿ ಶಿವಯೋಗಿಗಳು ಬಾಯಿ ಇಟ್ಟು ಬೇಡಲಿಲ್ಲ, ಯಾರನ್ನೂ ಕೊಡಂತ ಕೇಳಲಿಲ್ಲ. ಅವರು ಸುಮ್ಮನೆ ಕುಂತಿದ್ರು. ಅವರಿಗೆ ಅನೇಕ ಜನ ಅವತ್ತಿನ ದಿನಕ್ಕ ಸಾಕಾಗಷ್ಟು ಧನಕನಕಗಳನ್ನ ತಂದು, ಧಾನ್ಯಗಳನ್ನ ತಂದು ಅವತ್ತ ಅವರಿಗೆ ನೀಡಿದ್ರು. ಈ ರೀತಿ ಅವರ ಜೀವಿತದೊಳಗ ಒಂದು ಸಾರಿ 63 ಪುರಾತನರ ನಿಮಿತ್ತ ಗುರುಗಳ ಪೂಜೆಯನ್ನ ಅವರೂ ಕೂಡ ಮಾಡಿಸಿದ್ರು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಯಾವ ತ್ಯಾಗವೀರ ಅಂತ ಪ್ರಸಿದ್ಧಿಯಾದಂತಹ ಶಿರಸಂಗಿ ಲಿಂಗರಾಜರು ಒಂದ್ಸಾರಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ದರ್ಶನಕ್ಕೆ ಬಂದಿರ್ತಾರ. ಅವರ ಆಶೀರ್ವಾದ ಪಡೆದು ಸಂಪೂರ್ಣ ತಮ್ಮ ಆಸ್ತಿಯನ್ನ ಅವ್ರ ಪಾದಕ್ಕಿತ್ತು ನಮಸ್ಕಾರ ಮಾಡಿಬಿಡ್ತಾರ. ಪತ್ರದಾಗ ಬರೆದು ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಹೇಳಿದ್ರಂತ, ಇದು ನನಗೆ ಬೇಡ, ಇದು ಜನರ ಹಿತ ಕಾರ್ಯಗಳಿಗಾಗಿ ಅದನ್ನ ವಿನಿಯೋಗಿಸ್ರಿ, ನಿಮ್ಗೆ ಶುಭವಾಗ್ಲಿ ಅಂತ ಅವ್ರಿಗೆ ವಾಪಸ್ಸು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ಈ ರೀತಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಸದಾ ಆಯ್ತ ನೋಡ್ರಿ ಒಂದಲ್ಲೊಂದು ರೀತಿ ಜನರನ್ನ ಉದ್ಧರಿಸಿದಂತ ಬಂದಂತವರಾಗಿದ್ರು. ಅವರು ಶಿವಯೋಗಿಗಳು ಒಂದ್ ರೀತಿ ಯಾರೋ ಒಂದ್ ರಾತ್ರಿ ಕಸ ಹೊಡಿತಿದ್ರಂತ. ಸ್ವಲ್ಪ ಹೊತ್ತಿಗೆ ಮುಂಚೆನೆ ರಾತ್ರಿ 2-3 ಗಂಟೆ ಕಸ ಹೊಡ್ಯಾಕತ್ತಿದ್ನಂತ ಒಬ್ಬ ಭಕ್ತವ್ರ ಮಾತ್ರ ಸೇವ. ಅವಾಗ ಹೇಳ್ತಾರ, ಈ ಹೊತ್ತಿನಾಗ ಪಶು ಪಕ್ಷಿ ಕ್ರಿಮಿಕೀಟಗಳೆಲ್ಲ ಅವರ ಮರಿಗಳೊಂದಿಗೆ ಅವರಿರ್ತಾವ, ಅವ್ರನ್ನ ಇಷ್ಟಕ್ಲೆ ಎಬ್ಬಿಸಿ ಅಸ್ವಸ್ಥ ಮಾಡಬೇಡ ಅಂತಿದ್ರಂತ. ಅಂದ್ರ ಪಶು ಪಕ್ಷಿ ಕ್ರಿಮಿಕೀಟಗಳಿಗೂ ಕೂಡ ಅವರು ಬಾಧೆ ಆಗ್ಲಾರ್ದಂಗ ನೋಡ್ಕೋಬೇಕು ಅಂತಂದಿದ್ರು. ಇಂತಹ ಸರ್ವ ಜೀವ ದಯಾಪಾರಿತ್ವದಲ್ಲಿರುವಂತಹ ಚಿಂತನೆ ಅವರಿಗೆ ವಿಶೇಷವಾಗಿ ಬಂದಿತ್ತು. ಒಮ್ಮೆ ಮಠದಲ್ಲಿ ಮಹಾಗಣಾರಾಧನೆ ನಡೆದಿತ್ತಂತ. ಮಠದಾಗ ನಿತ್ಯ ನಿರಂತರ ದಾಸೋಹ ಇರಂತ ಪರಂಪರೆ ಅದು. ಅವತ್ತಿನ ದಿವಸ ಏನಾಗ್ಬಿಡ್ತಿ, ದವಸ ಧಾನ್ಯಗಳಿಲ್ದಂಗ ಕೊರತೆ ಆಗ್ಬಿಡ್ತಿ. ಬೆಳಗ್ಗೆ ಎದ್ರನೆ ದಾಸೋಹ ಮಾಡಬೇಕು. ಅವತ್ತಿನ ಸ್ವಾಮಿಗಳು ಸಂಜಾತನ ಪ್ರಯತ್ನ ಮಾಡಿದ್ರು, ಯಾವ ಚನ್ನಬಸವ ಶಿವಗಳು. ಕೊನೆಗೆ ಅವರಿಗೆ ಅನಾನುಕೂಲ ಆಗಿ ಏನ್ ಮಾಡಿದ್ರಪ್ಪ ಅಂತಂದ್ರ ಬಂದು ಅಥಣಿ ಮುರುಗೇಂದ್ರ ಶಿವಗಳ ತಲೆ ಹೇಳಿದ್ರು, ಯಪ್ಪ ನಾಳೆ ಬೆಳಗಾದ್ರ ಕಾರ್ಯಕ್ರಮ ಆದ, ಮಠದಾಗ ದವಸ ದಾನ ಇಲ್ಲ, ಎಲ್ಲಾ ಪ್ರಯತ್ನ ಮಾಡಿದ್ನೆ, ಯಾಕಡೆಯೂ ಅನುಕೂಲ ಆಗಿಲ್ಲ, ಭಕ್ತರು ಯಾರು ತರಂಗ್ ಕಾಣಬಲ್ತು, ನಾನು ಹೆಂಗ್ ಮಾಡ್ಲಿ ಅಂದ್ರು. ಅಥಣಿ ಮುರುಗೇಂದ್ರ ಶಿವಗಳ ಬಾಯಿ ಎಂತ ಮಾತು ಬರ್ತದ ಗೊತ್ತಾ, ನೀವು ಮಠದ ಅಧಿಕಾರ ತಗೊಂಡು 20 ವರ್ಷ ಆಗ್ಯದ, ಸದಾ 20 ವರ್ಷದಿಂದ ದಾಸೋಹ ಮಾಡಿಕೊಂಡು ಬಂದೀವಿ, ನಾನೇ ಮಾಡೀನಿ ಅನ್ನೋ ಭಾವ ನಿಮ್ಮೊಳಗಿತ್ತಂದ್ರೆ ನೀವೇನಾರ ಪ್ರಯತ್ನ ಮಾಡ್ರಿ. ಅಕಸ್ಮಾತ್ ಶಿವ ನಡೆಸಿಕೊಟ್ಟನಪ್ಪ ಅನ್ನೋ ಭಾವ ನಿಮ್ಮೊಳಗಿತ್ತಂದ್ರ ಹೋಗಿ ಮಲಗ್ರಿ ನೀವು ಅಂದ್ರಂತ. ಅಲ್ಲಿಂದ ಸೀದಾ ಬರ್ತಾರ ಯಾವ ಆ ಶಿವಯೋಗಿಗಳು, ತುಂಬಾ ಹೊಚ್ಕೊಂಡ್ ಮಕ್ಕಂತಾರ. ಅವತ್ತ ಬೆಳಗಿನ ಯಾವ ರೈಲಿಗೆ ಅವತ್ತಿನ ಬೆಂಗಳೂರಿನ ಒಬ್ಬ ಭಕ್ತರು ಒಂದು ಬೋಗಿ ತುಂಬಾ ದವಸ ಧಾನ್ಯಗಳನ್ನ ತುಂಬಿಸಿ ಅಥಣಿ ಮಠಕ್ಕೆ ಕಳಿಸಿದ್ರಂತ. ಮುಂಜಾನೆ 5 ಗಂಟೆ ಟ್ರೈನಿಗೆ ಬರ್ತದ, ಆ ದವಸ ಧಾನ್ಯಗಳು ಮಠಕ್ಕೆ ಸೂರ್ಯೋದಯದ ಹೊತ್ತಿಗೆ ಬಂದ್ಬಿಡ್ತಾವ. ವಿಶೇಷವಾಗಿ ದಾಸೋಹ ಮಾಡಿ ಯಾವ ಅಂದಿನ ಪೀಠಾಧಿಪತಿಗಳು ಯೋಗ ಮಂಟಪದಾಗಿರಂತಹ ಮುರುಗೇಂದ್ರ ಶಿವಗಳ ಸಾನ್ನಿಧ್ಯಕ್ಕೆ ಬಂದು ಉದ್ದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾರ, ಯಪ್ಪ ದವಸ ಧಾನ್ಯಗಳು ಬಂದು ದಾಸೋಹ ನಡೆದದ ಅಂತ. ಅವಾಗ ಹೇಳ್ತಾರ, ಶಿವ ಅವ್ರ ಭಕ್ತರಿಗೆ ಏನು ಬೇಕು ಅದನ್ನ ಸದಾ ಕೊಡ್ತಾನ, ನಿನ್ನೆ ನಿಮ್ಗೊಂದ್ ಸ್ವಲ್ಪ ಕಳಿಸ್ಕೊಡೋ ತಡ ಆಗ್ಯದ, ನೀವೇನು ಅದಕ್ಕೆ ಬಹಳ ಗೊಂದಲ ಮಾಡ್ಕೋಬೇಡ್ರಿ ಅಂದ್ರಂತ. ಇಂತಹ ಅಥಣಿ ಶಿವಯೋಗಿಗಳು ಒಂದು ಸಾರಿ ಒಬ್ಬ ವೃದ್ಧ ಜಂಗಮರೊಬ್ಬರು ಶಿವಯೋಗಿಗಳ ಹತ್ತಿರ ಬಂದು ಶಿವಯೋಗಿಗಳನ್ನ ಏಕವಚನದಿಂದ ಮಾತಾಡಿಸಿ, ಒಬ್ರು ಯಾರೋ ವಯಸ್ಸಾದವರು ಬಂದು ಅಥಣಿ ಮುರುಗೇಂದ್ರ ಶಿವಗಳಿಗೆ ಬಂದು ಏಕವಚನದ ಮಾತಾಡಿಸ್ತಾರಂತ, ನನಗೆ ಪ್ರಸಾದ ಮಾಡ್ಬೇಕು, ನಾನು ಸ್ನಾನ ಪೂಜೆ ಮಾಡ್ತೀನಿ, ನನಗೆ ಹೋಳಿಗೆ ಸ್ವೀಕರಣೆ ಮಾಡಿಸ್ಕೊಡ್ರಿ ಅಂದ್ರಂತ. ಅವ್ರು ಯಾವ ತಿಂಗಳದಾಗ ಬಂದಿದ್ರಪ್ಪ ಅಂದ್ರೆ ನವೆಂಬರ್ ತಿಂಗಳದಾಗ ಬಂದಿದ್ರು, ಅಕ್ಟೋಬರ್ ನವೆಂಬರ್ದಾಗ, ಕಾರ್ತಿಕ ಮಾಸದೊಳಗ. ಅವಾಗ ಮಾವಿನ ಹಣ್ಣು ಸಿಗ್ತಾವ? ಸಿಗೋದಿಲ್ಲಲ್ಲ. ಹಂಗಾಗಿ ಅವ್ರು ಏನೂ ಅನ್ಲಿಲ್ಲ, ಆಯ್ತು ನೀವು ಸ್ನಾನ ಮಾಡ್ರಿ, ಪೂಜೆ ಮುಗಿಸ್ರಿ, ಅಷ್ಟತ್ಲೆ ನೋಡಮ್ ಅಂದ್ರು. ಆದ್ರೆ ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ, ಮಹಾರಾಷ್ಟ್ರದ ಮುಂಬೈ ಪ್ರಾಂತ್ಯದೊಳಗೆ ಮಾತ್ರ ಮಾವಿನ ಹಣ್ಣು ಆ ಸೀಸನ್ದಾಗೂ ಸಿಗ್ತದಂತ. ಅಲ್ಲಿಯೇ ಒಬ್ಬ ಯಾರೋ ಭಕ್ತರು ಆ ಮಾವಿನ ಹಣ್ಣಿನ ಪುಟ್ಟಿಗಳನ್ನೇ ತಗೊಂಡು ಅವತ್ತ ಅವ್ರು ಕೇಳಿದ ಸಮಯಕ್ಕೆ ಶ್ರೀಮಠಕ್ಕೆ ಬಂದ್ರಂತ, ಗಚ್ಚಿನ ಮಠಕ್ಕೆ. ಬಂದಾಗ ಅಲ್ಲಿ ಕೂಡಿದ ಸದ್ಭಕ್ತರೆಲ್ಲರೂ ವಿಶೇಷ ಆಶ್ಚರ್ಯ ಆತರ. ಅವಾಗ ಅವರಿಗೆ ಹೋಳಿಗೆ ಸ್ವೀಕರಣೆ ಮಾಡಿಸಿ ಆ ಜಂಗಮರನ್ನ ಪ್ರಸನ್ನರಾಗಿ ಪ್ರಸಾದ ಮಾಡಿಸ್ತಾರ. ಇಂತಹ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಜೀವನದೊಳಗ ಪವಾಡಗಳು ಒಂದೊಂದು ಅಲ್ಲ ಒಂದು ಹೇಳ್ತಾರ. ಒಮ್ಮೆ ನಿಪ್ಪಾಣಿಗೆ ಹೋಗುವ ದಾರಿಯಲ್ಲಿ ಹಳ್ಳಿ ಒಂದರಲ್ಲಿ ಶಿವಾರ್ಚನೆ ಮಾಡುತ್ತಿದ್ದಾಗ ಸೇವಕರು ಅಜಾಗರೂಕತೆಯಿಂದ ಅವರ ಕರ್ಪೂರದ ಉಂಡೆಯನ್ನ ಮರ್ತು ಬಂದಿದ್ರಂತ. ಅವಾಗ ಶಿವಪೂಜೆಗೆ ತೊಂದರೆ ಆಯ್ತಲ್ಲ, ಹೆಂಗ್ ಮಾಡಬೇಕು ಅಂತಂದಾಗ ಅಲ್ಲಿಯೇ ಅವರಿಗೆ ಒಂದು ಅಂಚೆಯ ಪಾರ್ಸಲ್ ಬರ್ತದ. ಅದು ಏನಪ್ಪಾ ಅಂತ ಬಿಚ್ಚಿ ನೋಡಿದಾಗ ಅದು ಕರ್ಪೂರನೇ ಇರ್ತದ.
ಇಂತಹ ಅನೇಕ ಪವಾಡಗಳವರೊಳಗಾದುವರು. ನಿಮ್ಮೆಲ್ಲರಿಗೆ ನಮ್ಮ ಮಠಕ್ಕೆ ನಿತ್ಯ ಭಕ್ತರು ಬಂದು ಸೇವೆ ಮಾಡಂತಾರನ್ನ ಹಲವಾರು ಜನ ನೋಡಿರ್ತೀರಿ. ಇನ್ನ ನಮ್ಮ ಇವತ್ತು ಅನುಭವ ಹಂಚ್ಕೊಂಡಂತಹ ಸಿದ್ದಪ್ಪ, ಆತ ನಿತ್ಯ ಹಾಲ್ ತರದನ್ನು ನೀವು ನೋಡಿರಿ. ಇವ್ರ ಜೀವನದಾಗ ಒಬ್ಬತ್ತು ಬರ್ತಾನ. ಆತ ಯಾರಪ್ಪ ಅಂತಂದ್ರ, ಶಿವಯೋಗಿಗಳಿಗೆ ಶಿವನಲ್ಲಿ ನಿಷ್ಠೆ ಬಲಿದಂತೆ ಜನರಿಗೆ ಶಿವಯೋಗಿಗಳಲ್ಲಿ ನಿಷ್ಠೆ ಬೆಳೆಯಿತು. ಅವರ ಪಾಲಿಗೆ ಶಿವಯೋಗಿಗಳೇ ಶಿವನಾಗಿ ತೋರಿದರು. ಕೃಷ್ಣಾ ನದಿ ದಂಡದಲ್ಲಿ ದರೂರ ಗ್ರಾಮ, ಆ ಊರ ಹೆಸರು ದರೂರ ಗ್ರಾಮ. ಅಲ್ಲೊಬ್ಬ ಸದ್ಭಕ್ತ ಶಿರೋಮಣಿ, ಆತನ ಹೆಸರು ಶಿವಪ್ಪ. ಆತನ ಶೀಲ ಪರೀಕ್ಷೆಯೋ ಶಿವಯೋಗಿಗಳ ಬಗ್ಗೆ ಜನರಿಗಿದ್ದ ನಿಷ್ಠೆಯ ನಿದರ್ಶನವೋ ಗೊತ್ತಿಲ್ಲ. ಅಲ್ಲೊಂದು ಪವಾಡ ಆಯ್ತಿ. ಏನಾಯ್ತಪ್ಪ ಅಂದ್ರ, ಆತ ನಿತ್ಯ ಅದನ್ನ ನೋಡ್ರಿ, ನಿರ್ಗತಿಕೆಯನ್ನು ಕಂಡು ಕನಿಕರಿಸಿ ಶಿವಯೋಗಿಗಳು ಆತನಿಗೆ ಬಹಳ ಬಡತನ ಇತ್ತು. ಆತನ ಬಡತನ ನೋಡಿ ಶಿವಯೋಗಿಗಳು ಏನ್ ಮಾಡಿದ್ರಂತ, ಅಥಣಿ ಶಿವಯೋಗಿಗಳು ಆ ಶಿವಪ್ಪನ ದರೂರು ಗ್ರಾಮದ ಭಕ್ತನಿಗೆ ಒಂದು ಆಕಳ ದಾನ ಕೊಟ್ಟಿದ್ರಂತ. ನೀ ಆಕಳ ಸಾಕಂತ. ಆ ಆಕಳ ತಗೊಂಡೋಗಿ ಆತ ಮನೆ ಒಳಗ್ ಕಟ್ಟಿಕೊಂಡು ಬದುಕಕ್ ಪ್ರಾರಂಭ ಮಾಡಿದ. ಆತನಿಗೆ ಆ ಆಕಳು ಹೆಂಗ್ ಪರಿಣಾಮ ಬೀರಕತ್ತಂದ್ರ ಕಾಮಧೇನು ಆದಂಗ ಆಗ್ಬಿಡಿತಂತ. ನಿತ್ಯ ಆತನ ಬದುಕು ಉನ್ನತಿಗೆ ಹೊಂಟು ಬಿಡಿತಂತ. ಆತ ಒಂದು ವ್ರತ ಹಿಡ್ಕಂಡ. ಏನು ಗೊತ್ತಾ, ಅವನಿಗೊಂದು ಆಕಳವನ್ನಿತ್ತು ಆಶೀರ್ವದಿಸಿದರು. ಅವನಿಗದು ಕಾಮಧೇನುವಾಗಿ ಪರಿಣಮಿಸಿ ಅವನ ಬಡತನ ಬಯಲಾಗತೊಡಗಿತ್ತು. ಇದರಿಂದ ಭಕ್ತಿ ನಿರ್ಭರನಾದ ಶಿವಪ್ಪನು ಪ್ರತಿ ಸೋಮವಾರ ಶಿವಯೋಗಿಗಳಿಗೆ ಪೂಜೆಗೆಂದು ಕೃಷ್ಣಾ ನದಿಯ ನೀರನ್ನ ತೆಗೆದುಕೊಂಡು ಅವರ ಪೂಜೆಗೆ ಹೋಗಿ ಸಲ್ಲಿಸುತ್ತಿದ್ದನು. ಯಾವ ಈ ವ್ರತ ಕಾಲಕ್ರಮದಲ್ಲಿ ಸಾಗಿ ಬರುತ್ತಿರಲು ಶಿವಪ್ಪನಿಗೆ ಮುಪ್ಪಡರಿತ್ತು, ರುಜಯಡರಿತ್ತು. ಸಾಲುವುದಕ್ಕೆ ಶಾಲಿವಾಹನ ಶಕೆ 1839 ಆನಂದನಾಮ ಸಂವತ್ಸರದ ಆಷಾಢ ಬಹುಳ ತ್ರಯೋದಶಿಯ ಭಾನುವಾರ ಸೂರ್ಯೋದಯದೊಳಗಾಗಿ ಹಿಂದೆಂದೂ ಆಗಿರದಂಥ ಭಾರಿ ಮಳೆ ಆಯ್ತಂತ. ಆಗಿ ಕೃಷ್ಣಾ ನದಿ ಉಕ್ಕೇರಿ ತುಂಬಿ ಬಂದು ಬಿಡ್ತಿ. ಆ ದರೂರು ಗ್ರಾಮ ನದಿಯ ಈ ಕಡೆಗೆ, ಅಥಣಿ ಗ್ರಾಮ ಆ ಕಡೆಗೆ. ಬೆಳಗಾದ್ರ ಸೋಮವಾರ ಆತ ನೀರು ತಗೊಂಡೋಗಿ, ಕೃಷ್ಣಾ ನದಿ ನೀರು ತಗೊಂಡೋಗಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಆ ಲಿಂಗ ಪೂಜೆ ಕೊಡೋದಿತ್ತು. ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ, ಸಂಜೆ ಆಗಾಗತ್ತ ನೋಡ್ರಿ, ಕೃಷ್ಣಾ ನದಿ ತುಂಬಿ ಉಕ್ಕೇರಿ ಹರಿದು ಬಂದ್ಬಿಡ್ತಿ. ಆ ಕಡೆ ಹೋಗೋದಾಗವಲ್ತು, ತನಗೆ ವಯಸ್ಸಾಗ್ಯದ, ರೋಗ ರುಜಿನಾಗ್ಯವ, ಎಂಥ ನನ್ನ ವ್ರತ ಕೆಟ್ಟು ಹೋಗ್ತದಲ್ಲ, ಹೆಂಗ್ ಮಾಡ್ಬೇಕು ಅಂತ ಹೇಳಿ ಚಿಂತಾಕ್ರಾಂತನಾಗಿದ್ದ ಶಿವಪ್ಪ, ಆತನಿಗೆ 3 ಜನ ಮಕ್ಕಳಿದ್ರು. 3 ಜನ ಮಕ್ಕಳಿದ್ರು. ಆ 3 ನಾ ಮುಂದು ನೀ ಮುಂದಂತ ನಾವು ತಗೊಂಡೋಗಿ ಕೊಡ್ತೀವಪ್ಪ ಪೂಜೆಗೆ ಅಂದ್ರು. ಅವಾಗ ಅದ್ರಾಗ ಆತನ ನಡುಮಗ ಶಿವರಾಯಪ್ಪ ಅಂತಕ್ಕಂಥ ಮಹಾಧೈರ್ಯಶಾಲಿದ್ದ. ಅವನನ್ನ ಕರೆದು ತಂದೆ ಶಿವಪ್ಪ ಹೇಳ್ತಾನ, ಶಿವಯೋಗಿಗಳನ್ನ ಸ್ಮರಣೆ ಮಾಡಿಕಂತ, ಅವರ ಸ್ಮರಣೆ ಮಾಡಿಕಂತ ನೀನು ಈ ಹೊಳೆದಾಯ್ತು ಹೋಗಿ ಅವರಿಗೆ ಪೂಜೆ ನೀರು ಕೊಟ್ಟು ಬರ್ತೇನೋ ಅಂದು. ಯಾಕಾಗ್ಲಿ, ನಾನು ಹೋಗಿ ಬರ್ತನಪ್ಪ ಅಂತ ಹೇಳಿ ಆ ಯಾವ ಶಿವರಾಯಪ್ಪ ಆ ಮಹಾಪ್ರಲಯ ಜಲರಾಶಿ ಒಳಗ ಯಾವ ಶಕ್ತಿಯೋ ಆತನನ್ನ ಹಿಡಿದು ದಡ ಮುಟ್ಟಿಸಿದ ರೀತಿ ಒಳಗ ಅದರೊಳಗ ಈಜಿ ಈ ಕಡೆ ದಂಡಿಯಿಂದ ಆ ಕಡೆ ದಂಡಿಗೆ ಕೃಷ್ಣಾ ನದಿ ದಾಟಿ ನೀರನ್ನ ತಗೊಂಡು ಸರಿಯಾಗಿ ಅವರ ಸೋಮವಾರದ ಬೆಳಗಿನ ಜಾವದ ಪೂಜೆಗೆ ತಗೊಂಡೋಗಿ ನೀರು ಮುಟ್ಟಿಸ್ತಾನ. ಆತನ ಮೈ ನೋಡ್ತಾರ ಅಥಣಿ ಮುರುಗೇಂದ್ರ ಶಿವಗಳು. ಮೈ ತುಂಬ ಆ ಹೊಳೆ ತುಂಬಿ ಹರಿದಾಗ ಮುಳ್ಳಿನ ರಾಶಿಗಳ ಆತನ ತೆರಚಿ ಅಲ್ಲಲ್ಲಿ ಸಣ್ಣ ಪುಟ್ಟ ಪೆಟ್ಟುಗಳಾಗಿದ್ವು. ಆತನ ಕರೆದು ಆತನ ಮೈಯೆಲ್ಲ ಸವರಿ ಆತನ ಮೈದಡವಿ ಸಂತೈಸಿದ್ರಂತ. ಅವತ್ತ ಅವರು ಹೃದಯ ತುಂಬಿ ಆ ಕುಟುಂಬಕ್ಕೆ ಆಶೀರ್ವದಿಸಿದ್ರು. ಇಂದಿಗೂ ಆ ಕುಟುಂಬ ಅತ್ಯಂತ ಸಂತೋಷವಾಗಿ, ಆನಂದವಾಗಿ, ಆರೋಗ್ಯವಾಗಿ ಸಮಾಜದೊಳಗಿದ್ದನ್ನ ನಾವು ನೋಡಬಹುದು ಅಂತೇಳಿ ಇಲ್ಲಿ ಬರೀತಾರ. ಇಂತಹ ಶಿವಯೋಗಿಗಳ ಜೀವನದಲ್ಲಿ ಇಂಥ ಅದ್ಭುತ ಅನೇಕ ಪವಾಡಗಳು ನಡೆದವು. ಅವರು ಎಷ್ಟೋ ಜನರಿಗೆ ಮಾತು, ಜ್ಞಾನ, ಆರೋಗ್ಯ ಎಲ್ಲವನ್ನ ದಯಪಾಲಿಸಿದಂತವರಾಗಿದ್ರು. ಇನ್ನ ಕೆಲವೊಂದು ಸಾರಿ ಅಥಣಿ ಒಳಗ ಮಳೆ ಆಗವಲ್ತ್ರಪ್ಪ ಅಂತ ಭಕ್ತರೆಲ್ಲರೂ ಹೋದಾಗ ಅವರ ಸ್ಮರಣೆ ಮಾತ್ರದಿಂದನೇ ಅಲ್ಲಿ ಮಳೆಯಾದಂತ ಪವಾಡ ಕೂಡ ನಾವು ನೋಡಬಹುದು. ಇದಲ್ಲದೆ ಇವರಿರುವ ಗಚ್ಚಿನ ಮಠಕ್ಕೆ ಬಂದು ದರ್ಶನ ಹೊಂದಿ ಧನ್ಯರಾದವರಿಗೆ ಲೆಕ್ಕವೇ ಇಲ್ಲ ಅಂತ ಬರೀತಾರ. ಅಲ್ಲಿ ನಿತ್ಯ ನಡೆದ ದಾಸೋಹಕ್ಕೆ ಸೀಮೆಯುಂಟೆ, ಅಲ್ಲಿ ಜರುಗಿದ ಶಿವಪುರಾಣ, ಪ್ರವಚನ, ಶಿವಕೀರ್ತನ, ಶಿವಭಜನಾದಿ ಕಾರ್ಯಕ್ರಮಗಳಿಗೆ ಪ್ರತಿ ಉಂಟೆ. ಎಲ್ಲ ಮತಗಳ, ಎಲ್ಲ ಮತಿಗಳ ಜನರಿಗೂ ಅದೊಂದು ಅವಿಮುಕ್ತ ಕ್ಷೇತ್ರವಾಗಿತ್ತು ಆ ಅಥಣಿಯ ಗಚ್ಚಿನ ಮಠ. ಇಂತಹ ಶಾಲಿವಾಹನ ಶಕೆ 1842 ರೌದ್ರಿನಾಮ ಸಂವತ್ಸರದ ಕಾರ್ತೀಕ ಮಾಸ ಮೈಮುಪ್ಪಾಗಿದ್ದರೂ ಘನವನಪ್ಪಿದ ಮನ ಮುಪ್ಪಾಗದಿದ್ದ ಮುರುಗೇಂದ್ರ ಶಿವಯೋಗಿಗಳು ಎಂದಿನಂತೆ ಅವತ್ತ ಬೆಳಗ್ಗೆ ಎದ್ದು ಪ್ರಾತಃ ಕಾಲದಾಗ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರ ಶಿವಾರ್ಚನೆಗಂತ ಹೇಳಿ ಹೂವರೆಕ್ ಹೋಗಿದ್ರು. ಅಲ್ಲೊಂದು ಘಟನೆ ಆಯ್ತು. ಏನ್ ಗೊತ್ತಾ, ಯಾಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲಂಗ ಒಂದ್ ಸ್ವಲ್ಪ ಅವ್ರು ಜೋಲಿ ಹೋದ್ರಂತ. ಜೋಲಿ ಬಂದಂಗ ಆಯ್ತು ಮೈಗೆ. ಅವತ್ತ ವೃದ್ಧಾಪ್ಯದಿಂದ ಹೀಗಾಗಿರ್ಬೋದು ಅಂತ ಅವ್ರ ಸುತ್ತಮುತ್ತ ಇದ್ದರು ಭಾವಿಸಿ ಸುಮ್ಮನೆ ಆಗ್ಬಿಟ್ರು.
ಆದ್ರ ಅಂದಿನಿಂದ ಅವರದ್ದು ಎಂಥ ಯೋಗಕ್ಕೆ ಹೋಗ್ಬಿಡುತ್ತೆ ಅವರ ದೇಹ ಅಂತಂದ್ರ, ಅಂದಿನಿಂದ ಶಿವಯೋಗಿಗಳು ಸಂಪೂರ್ಣವಾಗಿ ಅಂತರ್ಮುಖಿಗಳಾದರು. ಆಗಾಗ ಬಾಲಲೀಲೆ, ಮರುಕ್ಷಣದಲ್ಲಿ ಯೋಗಲೀಲೆ, ಅಲ್ಲಿ ತನಕ ಅವರು ಶಿಸ್ತು, ಸಮಯ ಪರಿಪಾಲನೆ, ಅವರ ಕಾರ್ಯಕ್ರಮಗಳು, ಶಿವಪೂಜೆ ಒಂದು ಕ್ಷಣ ವ್ಯತ್ಯಾಸ ಕೊಡ್ತಿದ್ದಿಲ್ಲ. ಆದ್ರೆ ಅವತ್ತಿಂತ ಹೆಂಗಾದ್ರು ಗೊತ್ತಾ, ಒಮ್ಮೊಮ್ಮೆ ಸಣ್ಣ ಹುಡ್ರಾದಂಗ ಬಾಲಲೀಲೆ ಮಾಡ್ತಿದ್ರು, ಮರುಕ್ಷಣದೊಳಗ ಯೋಗ ಲೀಲೆ ಮಾಡ್ತಿದ್ರು, ಒಮ್ಮೊಮ್ಮೆ ಪೂರ್ಣ ಪ್ರಜ್ಞಾವಸ್ಥೆ ಒಳಗಿರ್ತಿದ್ರು, ಮತ್ತೊಮ್ಮೆ ಅರ್ಧ ಪ್ರಜ್ಞೆ ಒಳಗಿರ್ತಿದ್ರು, ಒಮ್ಮೊಮ್ಮೆ ಅಂತರ್ಪ್ರಜ್ಞೆ ತಮ್ಮ ತಾವೇ ಒಳಗ ಅಂತರ್ಮುಖಿಯಾಗಿ ಇರ್ತಿದ್ರು. ಇಂತಹ ಯಾವ ಶಿವಯೋಗಿಗಳು ಶಿವ ಧ್ಯಾನ, ಶಿವಾರ್ಚನ, ಶಿವ ಅನುಭಾವ ಕಾಳರಾತ್ರಿಯಲ್ಲಿ ಕುಳಿತು ಆಹಾಹಾ ಎಂತ ಒಳಪಂತಿದ್ರು, ಎಲ್ಲ ಕತ್ಲರಂತ ಸ್ಥಳದೊಳಗೆ ಕುಂತ್ಕೊಂಡು ಒಮ್ಮೆದೊಮ್ಮೆಲೆ ತಾವೇನಂತಿದ್ರು, ಎಂಥ ಬೆಳಕಂತಿದ್ರು. ಅವರಾಗೆ ಹೊಂಟುಬಿಟ್ರು. ಅಂತಹ ವಿಶೇಷವಾದಂಥ ಯೋಗದೊಳಗೆ ಅವ್ರು ಇರ್ಬೇಕಾದ್ರ ಹೂಗೊಂಚಲನ್ನ ಕಂಡು ಲಿಂಗ ಪೂಜೆ ಎಷ್ಟು ಸೊಗಸಾಗಿ ನಡೆದಿದೆ ಎಂದು ಉದ್ಗಾರ ತೆಗೆಯುತ್ತಿದ್ದರು. ಪರಿಚಿತರನ್ನು ನೀವ್ಯಾರೆಂದು ಕೇಳುತ್ತಿದ್ದರು. ಅನೇಕ ಸಲ ನೀವು ಎಲ್ಲಿಂದ ಬಂದಿರಿ, ಇದು ಯಾವುದು ಮಂಟಪ ಅಂತ ಹೇಳಿ ತಾವಿದ್ದ ಜಾಗವನ್ನೇ ಕೇಳಕ್ ಪ್ರಾರಂಭ ಮಾಡಿದ್ರಂತ. ಇಂತಹ ಒಂದು ವಿಚಾರದೊಳಗ ಹಸ್ತದಲ್ಲಿ ಲಿಂಗದೇವನಸ್ಥನಾಗಿದ್ದರೂ ಲಿಂಗ ಪೂಜೆ ನಡೆದೇ ಇರುತ್ತಿದ್ದಿತು. ಶಿವಯೋಗಿಗಳು ಜಲವನೆರದಂತೆ, ಭಸ್ಮ ಧರಿಸಿದಂತೆ, ಪತ್ರಿಪುಷ್ಪಗಳನ್ನು ಅರ್ಪಿಸಿದಂತೆ, ನೈವೇದ್ಯವನ್ನು ತೋರಿಸಿದಂತೆ ಮಾಡುತ್ತಿದ್ದರು. ಅದು ನಿಜವಾಗಿಯೂ ಶಿವಮಾನಸ ಪೂಜೆ, ಮಹಾಪೂಜೆ, ಲಿಂಗವೇ ಲಿಂಗಾರ್ಚನೆಯನ್ನು ಮಾಡುವ ಮಹಾಪೂಜೆ ಅದಾಗಿದ್ದೀತು. ಇಂತಹ ಇಷ್ಟಲಿಂಗದ ರೂಹಿನಲ್ಲಿ ನಯನ, ಪ್ರಾಣಲಿಂಗ ಧ್ಯಾನದಲ್ಲಿ ಮನ, ಭಾವಲಿಂಗದಲ್ಲಿ ನಿಜಭಾವ ನಿಮಗ್ನತೆ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಅದು ಅವರ್ಣನೀಯ ಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ಕೊನೆಯ 4 ತಿಂಗಳುಗಳನ್ನ ಕಳೆದು ಲಿಂಗಾಂಗ ಸಾಮರಸ್ಯದಲ್ಲಿ ಬೆಳೆದ ಶಿವಯೋಗಿಗಳು ತಮ್ಮ 85ನೇ ವಯಸ್ಸಿನಲ್ಲಿ, ಅವರಿಗೆ 85 ವರ್ಷ ಇರಬೇಕಾದ್ರ ಶಾಲಿವಾಹನ ಶಕೆ 1843ನೇ ಅಂದ್ರ ನಾವು ಕ್ರಿಸ್ತ ಶಕವಾಗಿ ಅದನ್ನ ನೋಡಿದಾಗ ಯಾವ 1921ನೇ ಇಸ್ವಿ ಒಳಗ ದುರ್ಮುಖಿ ನಾಮ ಸಂವತ್ಸರದ ಚೈತ್ರ ಮಾಸ ಕೃಷ್ಣ ಪಕ್ಷ ಪ್ರತಿಪದ ಶನಿವಾರ 11 ತಾಸಿನ ವೇಳೆಗೆ ಲಿಂಗಾರ್ಚನೆಗಿಂತ ಕೂಡ್ತಾರ. ಮತ್ತೆ ಅವರು ಮೇಲೇಳಲಿಲ್ಲ, ಲಿಂಗದಲ್ಲಿ ದೃಷ್ಟಿಯನ್ನಿಟ್ಟು ಲಿಂಗೈಕ್ಯರಾದರು. ಅವರು ಬ್ರಹ್ಮರಂಧ್ರದ ಊರ್ಧ್ವ ಮಾರ್ಗದಿಂದ ಅವರ ದಿವ್ಯಾತ್ಮವನ್ನ ಪರಮಾತ್ಮನನ್ನು ಸೇರಿಸಿ ಅವರು ಸಮರಸವಾಯಿತು. ಜಂಗಮ ಜ್ಯೋತಿಯ 85 ವರ್ಷಗಳವರೆಗೆ ಪರಮಾತ್ಮ ಭಾವದ ಪ್ರಕಾಶವನ್ನು ಬೀರಿ ಶಾಂತವಾದರು ಅಂತ ಹೇಳಿ ಬರೀತಾರ. ಆದ್ರ ಅವರಿಲ್ಲಿ ಶಾಂತ ಆಗ್ಲಿಲ್ಲ. ಯಾಕೆ ಗೊತ್ತಾ, ಅವರು ಇನ್ನೂ ಪ್ರಜ್ವಲಿಸಕತರ. ಧಾರವಾಡದ ಮುರುಘಾ ಮಠದಲ್ಲಿ ಮೃತ್ಯುಂಜಯ ಮಹಾಶಿವಯೋಗಿಗಳ ಮಂತ್ರ ದೇಹದೊಳಗ ಅವರ ಆ ಪರಜಂಗಮ ಲೀಲೆ, ಅದೇ ಸಹಜಾನಂದ ಸ್ಥಿತಿ, ಅದೇ ನಿತ್ಯ ತೃಪ್ತ ನಿರಹಂಭಾವ, ಅದೇ ಪರವನ್ನೊಳಗೊಂಡ ಪರಿಣಾಮವಿತ್ತೆ ಅಂತ ಹೇಳ್ಯಾರ. ಅವರು ಇವತ್ತಿಗೂ ಕೂಡ ಯಾವೆಲ್ಲ ಯೋಗಿಗಳು, ಯಾವೆಲ್ಲ ಸದ್ಭಕ್ತರು ಅವರ ಸ್ಮರಣೆಯನ್ನ ಮಾಡ್ತಾರ, ಅವರ ಎಲ್ಲರೊಳಗೂ ಕೂಡ ಆ ಶಿವತತ್ವದೊಂದಿಗೆ ಅವರು ನಿತ್ಯ ನಿರಂತರವಾಗಿ ನಮ್ಮೊಳಗದರ ಅಂತ ಹೇಳಿ ಇಲ್ಲಿ ಸಿದ್ಧಯ್ಯ ಪುರಾಣಿಕರು ಬರೀತಾರ. ನಾವು ವಿಶೇಷವಾಗಿ ಇವತ್ತ ಈ ಅಥಣಿ ಮುರುಗೇಂದ್ರ ಶಿವಗಳನ್ನ ಕೃತಿಯನ್ನ ನೋಡಿದ್ವಲ್ಲ, ನಿಮ್ಮೆಲ್ಲರಿಗೂ ಮಾಹಿತಿ ಇರಂಗ ಯಾವ ಜಿಡಗಿಯ ಮುಗಳಕೋಡದ ಸಿದ್ದರಾಮ ಶಿವಯೋಗಿಗಳ ತಾಯಿಯವರು ಒಂದು ಸಾರಿ ಇವರು ದರ್ಶನ ಮಾಡಿದಾಗ ಅಥಣಿ ಮುರುಗೇಂದ್ರ ಶಿವಗಳೇ ಅವರ ತಾಯಿಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಮುಂದೊಂದು ದಿನ ನಿಮ್ಮ ಒಂದು ಹೊಟ್ಟೆ ಒಳಗ ಈ ಜಗತ್ತುದ್ಧಾರಕ ಹುಟ್ಟತನ ಅಂತ ಆಶೀರ್ವಾದ ಮಾಡಿದ್ರು. ಹಂಗಾಗಿನೇ ಇವತ್ತ ಮುಗಳಕೋಡು ಪರಂಪರೆ ಒಳಗ ಸ್ವಾಮಿಗಳೆಲ್ಲರಿಗೆ ಮುರುಗೇಂದ್ರ ಶಿವಯೋಗಿಗಳಂತಾನೆ ಹೆಸರನ್ನ ಯಾವ ಸಿದ್ದರಾಮೇಶ್ವರ ಅಪ್ಪನವರು ಇಟ್ಟಿದ್ದನ್ನು ನಾವು ನೋಡಬಹುದು. ನಿಮಗ ವಿಶೇಷವಾಗಿ ಅಥಣಿಯ ಮುರುಗೇಂದ್ರ ಶಿವಯೋಗಿಗಳ ಜೀವನ, ಅವರ 85 ವರ್ಷದ ಆ ಶಿವಯೋಗ ಸಾಧನವನ್ನ ನೋಡಿದಾಗ ನಮ್ಮೆಲ್ಲರ ಬದುಕಿಗೂ ಒಂದು ಸಾರ್ಥಕತೆ ಬರೋದಂತರು ಸತ್ಯ. ಅವರ ಆ ಪುಣ್ಯ ಚರಿತೆಯನ್ನ ನಾವ್ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಕೇಳಿವಿ, ಅವರ ಕೃಪೆ ನಮ್ಮೆಲ್ಲರಿಗೂ ಸಹ ಆಗ್ಲಿ. ಇದರ ಜೊತೆಗೆ ಯಾಕೆ ಈ ಗ್ರಂಥವನ್ನೇ ಇಟ್ಟು ಹೇಳಿದೆ ಅಥವಾ ಇದರ ವಿಚಾರ ಬಂತು ಅಂತಂದ್ರ, ಆ ಮಹಾತ್ಮರ ಜೀವನ ದರ್ಶನದ ಪ್ರತಿ ವಿಚಾರಗಳು, ಪ್ರತಿ ಸಾಲುಗಳು ಕೂಡ ಇತ್ತು ನೋಡ್ರಿ, ನಮ್ಮೆಲ್ಲರ ಕಿವಿಗೆ ಅದು ಬೀಳಿ ಅಂದಾಗ ಅವರ ಆ ಆಶೀರ್ವಾದ, ತಪಸ್ಶಕ್ತಿ, ಶಿವಯೋಗ ಆ ಪರಿಣಾಮ ನಮ್ಮ ಮೇಲೇನೂ ಆಗ್ತದ ಅನ್ನೋ ಸದುದ್ದೇಶದಿಂದ ಅವರ ಸ್ಮರಣೆಯನ್ನು ನಾವೆಲ್ಲರೂ ಮಾಡಿದ್ದಾಗ್ಯದ. ಇಂದಿನ ಈ ಸತ್ಸಂಗದೊಳಗ ಯಾರೆಲ್ಲ ಪಾಲ್ಗೊಂಡು ಭಜನೆಯನ್ನ ಮಾಡಿರಿ, ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಸನ್ಮಂಗಳುಂಟು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಕೈಲಾಸ ಕಾಶಿವನು ಭವಕ್ಕೆ ಇವನೇ ಈಶ್ವರನು, ಕಲಿಯುಗದಾಟ ಬಲ್ಲಿದ ಮಹಿಮನು,
ಕಲಿ